ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಡಿಫರೆಂಟ್ ಕ್ಲಾಸಸ್ ಆಫ್ ಫಿಟ್, ಕ್ಲಿಯರೆನ್ಸ್ ಫಿಟ್, ಇಂಟರ್ಫರೆನ್ಸ್ ಫಿಟ್ ಅಂಡ್ ಟ್ರಾನ್ಸಿಷನ್ ಫಿಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ನಾವು ಮನನವನ್ನು ಮಾಡಿಕೊಂಡಿದ್ದೇವೆ. ಟುಡೇ ದ ಲಿಮಿಟ್ ಅಂಡ್ ಫಿಟ್ ಚಾಪ್ಟರ್ ಮತ್ತೊಂದು ವಿಷಯ we will discuss whole basis and soft basis system. Whole basis and soft basis system. ಈಗಾಗಲೇ ನಾವು ಕ್ಲಿಯರೆನ್ಸ್ ಫಿಟ್, ಟ್ರಾನ್ಸಿಷನ್ ಫಿಟ್, ಇಂಟರ್ಫರೆನ್ಸ್ ಫಿಟ್ ಇವುಗಳನ್ನು ನೋಡಿದ್ವಿ. ಇನ್ ಎವರಿ ಫಿಟ್, whole and soft combination is very important. On that basis, ಈ whole basis ಮತ್ತೆ ಸಾಫ್ಟ್ ಬೇಸಿಸ್ ಸಿಸ್ಟಮ್ ನಲ್ಲಿ ಏನಿದೆ, whole basis ಅಂದ್ರೆ ಏನು, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಂತ ಹೋಗೋಣ. ಮತ್ತೆ at the end of this lesson you shall be able to state whole and soft in limit system and state the whole basis and soft basis system. Whole basis system ಅಂದ್ರೆ ಏನು, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಂದ್ರೆ ಏನು. ಅಂಡರ್ whole basis and soft basis ಈ ಮೂರು ಕ್ಲಾಸಸ್ ಆಫ್ ಫಿಟ್ ಏನಿದೆ ಅದನ್ನ ತಿಳಿದುಕೊಳ್ಳೋಣ. ಅಂಡ್ ಟು ರೆಫರ್ ದ ಸ್ಟ್ಯಾಂಡರ್ಡ್ ಲಿಮಿಟ್ ಸಿಸ್ಟಮ್ ಚಾರ್ಟ್ ಅಂಡ್ ಡಿಟರ್ಮೈನ್ ದ ಲಿಮಿಟ್ ಆಫ್ ಸೈಜಸ್. ಚಾರ್ಟ್ ಅನ್ನ ನೋಡಿ ಯಾವ ರೀತಿ ಸೈಜ್ ಅನ್ನ ನಾವು ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಅದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಂಡ್ ವಾಟ್ ಆರ್ ದ ಕಾಂಬಿನೇಷನ್ಸ್ ಆಫ್ whole and soft for a particular fit other than these three classes ಅನ್ನೋದನ್ನ ನೋಡೋಣ. Now let us come to whole. ಈಗ whole ಅನ್ನೋದನ್ನ ನಿಮಗೆ ಗೊತ್ತಿದೆ. ಲಿಮಿಟ್ ಅಂಡ್ ಫಿಟ್ ಸಿಸ್ಟಮ್ ನಲ್ಲಿ whole ಅಂದ್ರೆ ಆಲ್ ಇಂಟರ್ನಲ್ ಫೀಚರ್ಸ್ ಈಸ್ ಕಾಲ್ಡ್ whole. ಅದು ಸಿಲಿಂಡರ್ ಆಗಿರ್ಬೋದು ಅಥವಾ ನಾನ್ ಸಿಲಿಂಡರ್ ಆಗಿರ್ಬೋದು, ಅದೆಲ್ಲವನ್ನ ನಾವೇನಂತ ಕರಿತೀವಿ, ಇಲ್ಲಿ whole ಅಂತ ನಾವು ಕರಿತೀವಿ. ಐದರ್ ಇಟ್ ಈಸ್ ಸಿಲಿಂಡರ್ ಆರ್ ಇಟ್ ಇಸ್ ಎ ನಾನ್ ಸಿಲಿಂಡರ್. ಈಗ ಉದಾಹರಣೆಗೆ ಇದನ್ನು whole ಅಂತ ಕರಿತೀವಿ, ಇದನ್ನು whole ಅಂತ ನಾವು ಕರಿತೀವಿ. ಎರಡೂ ಕೂಡ ಆಲ್ ಇಂಟರ್ನಲ್ ಫೀಚರ್ಸ್ ಆರ್ ಕಾಲ್ಡ್ whole. In this BIS system of limit and fits, all internal features of a component, including those which are not cylindrical, ಸಿಲಿಂಡರ್ ಇಲ್ಲದೆ ಇದ್ರೂ ಕೂಡ ಆರ್ ಡೆಸಿಗ್ನೇಟೆಡ್ ಆಸ್ whole. ನೋಡಿ, ಇಲ್ಲಿ ಕಾಂಪೋನೆಂಟ್ ಕಾಣ್ತಾ ಇದೆ, ಇಲ್ಲೊಂದು ಅಸೆಂಬಲ್ ಆಗಿದೆ, ಒಂದು whole ಮತ್ತೆ ಸಾಫ್ಟ್ ನಡುವೆ ಒಂದು ಅಸೆಂಬ್ಲಿ ಇದೆ. ಇಲ್ಲಿ ಸಿಲಿಂಡರ್ ಇದೆ, ಇಲ್ಲಿ ಒಂದು ಸ್ಲಾಟ್ ಇದೆ, ಅದರೊಳಗಡೆ ಒಂದು ರೆಕ್ಟಾಂಗ್ಯುಲರ್ ಪೀಸ್ ಏನಾಗಿದೆ, ಅಸೆಂಬಲ್ ಆಗಿದೆ. ಸೊ ಈಗ ಉದಾಹರಣೆಗೆ ನಾವು ಈ ಒಂದು ಕಾಂಪೋನೆಂಟ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ whole ಇದೆ, ದಿಸ್ ಇಸ್ whole, ದಿಸ್ ಇಸ್ ಸಾಫ್ಟ್. ಇವೆರಡನ್ನು ನಾವೇನ್ ಮಾಡ್ತೀವಿ, ಅಸೆಂಬಲ್ ಮಾಡ್ತೀವಿ. ಸೊ ಇದು whole, ಇದು ಸಾಫ್ಟ್ ಅನ್ಕೊಳ್ಳಿ. ಅದೇ ರೀತಿ ಈ ಕಾಂಪೋನೆಂಟ್ ಅನ್ನ ನೀವು ತೆಗೆದುಕೊಂಡ್ರೆ ಇದು whole, ಇದು ಸಾಫ್ಟ್. ಅಂದ್ರೆ these are whole. In BIS system of limit and fit system, all internal features of a component, including those which are not cylindrical, are designated as whole. whole ಅಂತ ನಾವು. ಇದು ಸಾಫ್ಟ್ ಅಂದ್ರೆ ಏನು ನೋಡಿ, ಇಲ್ಲಿ whole ಇದೆ, ಇನ್ನೊಂದು ಪಾರ್ಟ್ ಏನಿದೆ ಅಸೆಂಬ್ಲಿ ಆಗಿರೋದು ಸಾಫ್ಟ್ ಇದೆ. So all external features of a component, including those which are not cylindrical. ನೋಡಿ, ಈಗ ನಾವು ಇದನ್ನು ಕೂಡ ಸಾಫ್ಟ್ ಅಂತ ಕರಿತೀವಿ, ಇದನ್ನು ಕೂಡ ಸಾಫ್ಟ್ ಅಂತ ಕರಿತೀವಿ. ಇವೆಲ್ಲ ಎಕ್ಸ್ಟರ್ನಲ್ ಫೀಚರ್ಸ್. ಇದು ಅಸೆಂಬಲ್ ಆಗುವಾಗ ದಿಸ್ ಇಸ್ ದ ಎಕ್ಸ್ಟರ್ನಲ್ ಫೀಚರ್ಸ್. ಸೊ ಇಲ್ಲಿ ಅಸೆಂಬಲ್ ಆಗುವಾಗ, ಸೊ ಇದು whole ಆದ್ಮೇಲೆ ಇದೇನಾಗುತ್ತೆ, ಸಾಫ್ಟ್. ಇದು ಇಲ್ಲಿ ನಾವೇನ್ ಮಾಡ್ತೀವಿ, ಅಸೆಂಬಲ್ ಅನ್ನು ಮಾಡ್ತಾ ಇದೀವಿ. ಹಾಗಾಗಿ ಇನ್ BIS system of limit and fits, all external features of a component, including those which are not cylindrical, are designated as soft. ನೋಡಿ, ಇಲ್ಲಿ ಎರಡು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಇದೆ. ಇಲ್ಲಿ ಆಕ್ಚುಯಲ್ ಆಬ್ಜೆಕ್ಟ್ ಅನ್ನು ತೋರಿಸಿದ್ದೀವಿ. ಇಲ್ಲಿ ಸಿಲಿಂಡರ್ ಇದೆ ಮತ್ತೆ ರೆಕ್ಟಾಂಗ್ಯುಲರ್ ಫಿಟ್ಟಿಂಗ್ ಕೂಡ ನಾವು ನೋಡಬಹುದು.
ಸ್ಲಾಟ್ ಫಿಟ್ಟಿಂಗ್ ಅನ್ನು ಕೂಡ ನಾವು ಗಮನಿಸಬಹುದು. ಈಗ ನಾವು ಲೆಟ್ ಅಸ್ ಕಮ್ ಟು ದ ವೋಲ್ ಬೇಸಿಸ್ ಸಿಸ್ಟಮ್ ಅಂದ್ರೆ ಏನು. ಈಗಾಗಲೇ ಅನೇಕ ಬಾರಿ ನಾನು ಈ ವೋಲ್ ಬೇಸಿಸ್ ಸಿಸ್ಟಮ್ ಬಗ್ಗೆ ನಿಮಗೆ ಇಂದಿನ ಲಿಮಿಟ್ ಅಂಡ್ ಫಿಟ್ ಸಿಸ್ಟಮ್ ಕ್ಲಾಸ್ನಲ್ಲಿ ಹಾಗಾಗಿ ಹೇಳಿದ್ದೀನಿ. ಸೊ ವೋಲ್ ಬೇಸಿಸ್ ಅಂದ್ರೆ ಇನ್ ಎ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ ಲಿಮಿಟ್ ಅಂಡ್ ಫಿಟ್ಸ್ where the size of the wall is kept constant and size of the shaft is varied to get different classes of fit. It is known as wall basis system. ಈ ವೋಲ್ ಬೇಸಿಸ್ ಸಿಸ್ಟಮ್ ಅಲ್ಲಿ ಮಕ್ಕಳೇ ವೋಲ್ ಸೈಜು ಕಾನ್ಸ್ಟೆಂಟ್ ಇರುತ್ತೆ. ಈ ವೋಲ್ ಏನಿದೆ ಇದರ ಸೈಜು ಕಾನ್ಸ್ಟೆಂಟ್ ಇರುತ್ತೆ. ಈ ಸಾಫ್ಟ್ ಸೈಜ್ ನ ಮಾತ್ರ ನಾವೇನ್ ಮಾಡ್ತೀವಿ, ವೇರಿ ಮಾಡ್ತೀವಿ, ಅಸೆಂಬಲಿಯನ್ನ ಮಾಡ್ಲಿಕ್ಕೆ, ಫಿಟ್ಟಿಂಗ್ ಅನ್ನ ಮಾಡ್ಲಿಕ್ಕೆ. ಅಂದ್ರೆ ವೋಲ್ ಬೇಸಿಸ್ ಸಿಸ್ಟಮ್ ನಲ್ಲಿ ವೋಲ್ ಇಸ್ ಕಾನ್ಸ್ಟೆಂಟ್, ಸಾಫ್ಟ್ ಇಸ್ ವೇರಿ. ನೋಡಿ ಇಲ್ಲಿ ಒಂದು ಚಿತ್ರ ಬಂತು. ಇಲ್ಲಿ ಇದು ವೋಲ್ ಬೇಸಿಸ್ ಸಿಸ್ಟಮ್. ಇಲ್ಲಿ ಬೇರೆ ಬೇರೆ ಫಿಟ್ಸ್ ಅನ್ನ ಮಾಡಬೇಕು ನೋಡಿ. 3 ಕ್ಲಾಸಸ್ ಆಫ್ ಫಿಟ್ಟಿಂಗ್ ನೋಡಿದ್ದೀರಿ. ಇಲ್ಲಿ ವೋಲ್ ನೋಡಿ, ಈ ಲೋಯರ್ ಡಿವಿಯೇಷನ್ಸ್ ಆಫ್ ದ ವೋಲ್ ಏನಿದೆ 0. ಸೊ ಇಲ್ಲಿ ಸಾಫ್ಟ್ ಸೈಜ್ ಏನಿದೆ ಒಂದನೇದು, ಇದು 1 ಸಾಫ್ಟ್. ಇಲ್ಲಿ ಏನಿದೆ ಇದು ಕಡಿಮೆ ಇದೆ. ಎರಡನೇದು ಬನ್ನಿ, ಇದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಓವರ್ಲ್ಯಾಪ್ ಆಗಿದೆ. ಸೊ ಮೂರನೇದಕ್ಕೆ ಬನ್ನಿ, ಇದೇನಿದೆ ಈ ವೋಲ್ ಲೋಯರ್ ಡಿವಿಯೇಷನ್ಸ್ಗಿಂತ ಜಾಸ್ತಿ ಆಗಿದೆ, ಹೌದಲ್ಲ? ಅಂದ್ರೆ ಇಲ್ಲಿ ದ ಟಾಲರೆನ್ಸ್ ಝೋನ್ ಆಫ್ ದಿ ಸಾಫ್ಟ್ ಈಸ್ ಲೆಸ್ಸರ್ ದೆನ್ ದಿ ಟಾಲರೆನ್ಸ್ ಝೋನ್ ಆಫ್ ದಿ ಒಂದನೇ ಚಿತ್ರದಲ್ಲಿ. ಹಾಗಾಗಿ ಇಲ್ಲಿ ವೋಲ್ ದೊಡ್ಡದಿದೆ, ಸಾಫ್ಟ್ ಚಿಕ್ತಿದೆ. ಇದು ಕ್ಲಿಯರೆನ್ಸ್ ಅಂತ ನಾವು ಕರಿತೀವಿ, ಕ್ಲಿಯರೆನ್ಸ್ ಫಿಟ್. ಇನ್ನು ಎರಡನೇ ಚಿತ್ರದಲ್ಲಿ ಬನ್ನಿ, ಎರಡನೇ ಕಾಂಪೋನೆಂಟ್, ಎರಡನೇ ಸಾಫ್ಟ್ ಇಲ್ಲಿ ತೋರಿಸಿದ್ದೀನಿ. ಇಟ್ ಇಸ್ ಓವರ್ಲ್ಯಾಪ್ ಟು ಈಚ್ ಅದರ್. ಈ ಟಾಲರೆನ್ಸ್ ಝೋನು ಈ ಟಾಲರೆನ್ಸ್ ಝೋನು ಈಚ್ ಓವರ್ಲ್ಯಾಪ್ ಆಗಿದೆ. ದಟ್ಸ್ ವೈ ಇಟ್ ಇಸ್ ಎ ಟ್ರಾನ್ಸಿಷನ್ ಫಿಟ್. ಇನ್ನು ಮೂರನೇದಕ್ಕೆ ಬರೋಣ ನಾವು. ಇಲ್ಲಿ ಏನಾಗಿದೆ ಮಕ್ಕಳು, ಪರ್ಟಿಕ್ಯುಲರ್ ಆಗಿ ನೀವು ಅಬ್ಸರ್ವ್ ಮಾಡಿ, ದ ಟಾಲರೆನ್ಸ್ ಝೋನ್ ಆಫ್ ದ ಸಾಫ್ಟ್ ಈಸ್ ಅಬೋವ್ ದ ಟಾಲರೆನ್ಸ್ ಝೋನ್ ಆಫ್ ದಿ ವೋಲ್. ದೊಡ್ಡದಿದೆ ಸಾಫ್ಟ್, ಹಾಗಾಗಿ ಇದನ್ನ ಇಂಟರ್ಫರೆನ್ಸ್ ಫಿಟ್ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ನೀವು ಈ 3 ಚಿತ್ರಗಳನ್ನ, 3 ಸಾಫ್ಟ್ 1, ಸಾಫ್ಟ್ 2, ಸಾಫ್ಟ್ 3 ಅನ್ನ ಗಮನಿಸಿದಾಗ ಬೇಸಿಕ್ ಸೈಜ್ ಆಫ್ ದಿ ಸಾಫ್ಟ್ ಅದು ಕಾನ್ಸ್ಟೆಂಟ್ ಇದೆ. ನಿನ್ನ ಮಿಕ್ಕಂತ ಏನು ಬೇಸಿಕ್ ಸೈಜ್ ಆಫ್ ದಿ ವೋಲ್, ನಾಟ್ ಸಾಫ್ಟ್, ಸಾರಿ, ಬೇಸಿಕ್ ಸೈಜ್ ಆಫ್ ದ ವೋಲ್ ಏನಿದೆ ಅದು ಕಾನ್ಸ್ಟೆಂಟ್ ಇರುತ್ತೆ. ಬಟ್ ಸಾಫ್ಟ್ ಸೈಜ್ ಮಾತ್ರ ವೇರಿ ಆಗಿದೆ. ನೋಡಿ ನೀವು ಕಾಣಿಸ್ತಾ ಇದ್ದೀರಿ, ಸಾಫ್ಟ್ ಸೈಜ್ ಏನಾಗಿದೆ, ವೇರಿ ಆಗಿದೆ. ಇದು ಒಂದನೇದು 1ಕ್ಕಿಂತ 2 ದೊಡ್ಡದು, 2ಕ್ಕಿಂತ 3 ದೊಡ್ಡದು. ಸೊ ವೋಲ್ಗಿಂತ ಚಿಕ್ಕದಿದ್ರೆ ಅದನ್ನ ಕ್ಲಿಯರೆನ್ಸ್ ಫಿಟ್, ವೋಲ್ಗೆ ಓವರ್ಲ್ಯಾಪ್ ಆಗಿದ್ರೆ ಸಾಫ್ಟ್ ಅದನ್ನ ಟ್ರಾನ್ಸಿಷನ್, ವೋಲ್ಗಿಂತ ದೊಡ್ಡದಿದ್ರೆ ಅದನ್ನ ಇಂಟರ್ಫರೆನ್ಸ್ ಫಿಟ್ ಅಂತ ನಾವು ಕರಿತೀವಿ. ಅಂದರೆ ವೋಲ್ ಬೇಸಿಸ್ ಸಿಸ್ಟಮ್ ನಲ್ಲಿ ಸೊ ವೋಲ್ ಸೈಜ್ ಏನಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ, ಸಾಫ್ಟ್ ಸೈಜ್ ಅನ್ನ ಮಾತ್ರ ನಾವು ವೇರಿಯನ್ನ ಮಾಡ್ಕೊಂಡು ಹೋಗ್ತೀವಿ. ಈ ಫಂಡಮೆಂಟಲ್ ಡಿವಿಯೇಷನ್ ಸಿಂಬಲ್ ನಾವು ವೋಲ್ಗೆ ಏನು ಕೊಡ್ತೀವಿ, ಎಚ್ ಅಂತ. ಕ್ಯಾಪಿಟಲ್ ಲೆಟರ್ ಎಚ್ ಇಸ್ ಚೂಸನ್ ಫಾರ್ ವೋಲ್ಸ್ ವೆನ್ ವೋಲ್ ಬೇಸಿಸ್ ಸಿಸ್ಟಮ್ ಇಸ್ ಅಂದರೆ ಬಿಕಾಸ್ ದ ಲೋವರ್ ಡಿವಿಯೇಷನ್ಸ್ ಆಫ್ ಎಚ್ ವೋಲ್ ಏನಿದೆ ಅದು 0 ಇರುತ್ತೆ. ದಟ್ ಈಸ್ ಕಾಲ್ಡ್ ಬೇಸಿಕ್ ವೋಲ್ ಅಂತ ಕರಿತೀವಿ. ಲೋವರ್ ಡಿವಿಯೇಷನ್ಸ್ ಆಫ್ ವೋಲ್ is 0, it is known as basic wall ಅಂತ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ, ಸೊ ಬೇಸಿಕ್ ವೋಲ್ ನಲ್ಲಿ ಇಲ್ಲಿ 0 ಲೈನ್ ಇದೆ. ದ ಲೋವರ್ ಡಿವಿಯೇಷನ್ಸ್ ಆಫ್ ವೋಲ್ ಏನಿದೆ 0 ಇದೆ, and that is called basic size ಇದೆ. ಅಂದ್ರೆ the wall is constant ಅಂತ ಅರ್ಥ. wall is constant, wall is fixed. So in this wall basis system, ಈ wall basis system ಅನ್ನೇ most widely used, ಸಾಮಾನ್ಯವಾಗಿ ಎಲ್ಲ ಅಸೆಂಬ್ಲಿ ಪ್ಯಾರಾಮೀಟರ್ಸ್ ಇನ್ ಮಾಸ್ ಪ್ರೊಡಕ್ಷನ್ಸ್ ನಾವು ವೋಲ್ ಬೇಸಿಸ್ ಸಿಸ್ಟಮ್ ಅನ್ನೇ ಫಾಲೋ ಮಾಡ್ತೀವಿ. ಯಾತಕ್ಕೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಈಸಿ ಟು ಆಲ್ಟರ್ ದ ಸೈಜ್ ಆಫ್ ದಿ ಸಾಫ್ಟ್ ಆಸ್ ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಫೀಚರ್ಸ್. ನೋಡಿ ಈಗ ವೋಲ್ ಅನ್ನ ನಾವು ಮಾಡೋದು ಈಜಿ. ಸಪೋಸ್ ಇದನ್ನ ಡ್ರಿಲ್ಲಿಂಗ್ ಮಾಡ್ಬೋದು, ಬ್ರೋಚಿಂಗ್ ಮಾಡ್ಬೋದು, ಈಜಿ. ಸಾಫ್ಟ್ ಸೈಜ್ ಅನ್ನ ವೇರಿ ಮಾಡ್ಕೊಳ್ತಕ್ಕಂಥದ್ದು ಈಜಿ. ಈ ಸಾಫ್ಟ್ ಸೈಜ್ ವೋಲ್ ಸೈಜ್ ಅನ್ನ ನಾವು ಆಲ್ಟರ್ ಮಾಡೋದು ಕಷ್ಟ. ಹಾಗಾಗಿ ಇದನ್ನ ಒಂದು ಸಿಂಗಲ್ ಕಾಂಪೋನೆಂಟ್ ಅಲ್ಲಿ ಒಂದೇ ಸಲ ನಾವೇನ್ ಮಾಡ್ತೀವಿ, ಡ್ರಿಲ್ ಮಾಡ್ಬಿಡ್ತೀವಿ. ಆದ್ರೆ ಈ ಸಾಫ್ಟ್ ಸೈಜ್ ನಾವು ಈಜಿಯಾಗಿ ಟರ್ನಿಂಗ್ ಪ್ರೋಸೆಸ್ನಲ್ಲೋ ಅಥವಾ ಬೇರೆ ಮಿಷಿನಿಂಗ್ ಪ್ರೋಸೆಸ್ನಲ್ಲೋ ಏನ್ ಮಾಡ್ಬೋದು, ವೇರಿಯನ್ನ ಮಾಡ್ಬೋದು. ಅಂದ್ರೆ ಇಟ್ ಈಸ್ ಆಲ್ವೇಸ್ ಈಸಿ ಟು ಆಲ್ಟರ್ ದ ಸೈಜ್ ಆಫ್ ದ ಸಾಫ್ಟ್ ಸೈಜ್ ಅನ್ನ ಆಲ್ಟರ್ ಮಾಡ್ಬೋದು. ಯಾಕಂದ್ರೆ ಬಿಕಾಸ್ ಆಫ್ ಇಟ್ ಇಸ್ ಎಕ್ಸ್ಟರ್ನಲ್ ಫೀಚರ್ಸ್. ಸೊ ಹಾಗಾಗಿ ಈ ವೋಲ್ ಕಾಂಪೋನೆಂಟ್ ಅಂದ್ರೆ ವೋಲ್ ಸೈಜ್ ಏನಿದೆ ಇದನ್ನ ನಾವು
ಕಾನ್ಸ್ಟೆಂಟ್ ಆಗಿ ನಾವು ಇಟ್ಕೊಳ್ತೀವಿ. ಹಾಗಾಗಿ ನಮಗೆ ಬೇಕಾದಂತ ಫಿಟ್ ಅನ್ನು ನಾವು ಮಾಡ್ಕೋಬೇಕು. ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಮೈನರ್ ಆಲ್ಟ್ರೇಷನ್ ಟು ಓಲ್ ನಲ್ಲಿ ಸಣ್ಣ ಆಲ್ಟ್ರೇಷನ್ಸ್ ಮಾಡಬೇಕಾದ್ರೂ ಕಷ್ಟ ಇರುತ್ತೆ. ಹಾಗಾಗಿ ನಾವು ಓಲ್ ಬೇಸಿಸ್ ಸಿಸ್ಟಮ್ ಅನ್ನೇ ಫಾಲೋ ಮಾಡಬೇಕು. ಅಂಡ್ ಆಲ್ಸೋ ಸ್ಟ್ಯಾಂಡರ್ಡ್ ಸೈಜ್ ವಾಲ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಸ್ಟ್ಯಾಂಡರ್ಡ್ ಟೂಲಿಂಗ್ಸ್. ನೋಡಿ, ಈ ಸ್ಟ್ಯಾಂಡರ್ಡ್ ಟೂಲಿಂಗ್ಸ್ ಡ್ರಿಲ್ಸ್ ಇರ್ಬೋದು, ಬ್ರೋಚರ್ಸ್ ಇರ್ಬೋದು, ಇವುಗಳ ಮೂಲಕ ನಾವೇನ್ ಮಾಡ್ತೀವಿ, ಇವೆಲ್ಲ ಬ್ರೋಚಿಂಗ್ ಟೂಲು ಅಥವಾ ಡ್ರಿಲ್ ಬಿಟ್ಸ್ ಇವೆಲ್ಲ ಸ್ಟ್ಯಾಂಡರ್ಡ್ ಟೂಲ್ಸ್. ಅದ್ರ ಮೂಲಕ ಹೋಲ್ ಸೈಜನ್ನ ಅಕ್ಯುರೇಟ್ ಆಗಿ ನಾವು ತೆಗೆದುಬಿಡ್ಬೋದು. ಸಾಫ್ಟ್ ಮಾತ್ರ ವೇರಿ ಮಾಡ್ಕೊಳ್ಳೋದು ಈಸಿ ನಮಗೆ, ಯಾಕಂದ್ರೆ ಇಟ್ ಇಸ್ ಎಕ್ಸ್ಟರ್ನಲ್ ಫೀಚರ್ಸ್. ಸೊ ದೆನ್ ಲೆಟ್ ಅಸ್ ಕಮ್ ಟು ದಿ ಸಾಫ್ಟ್ ಬೇಸಿಸ್ ಸಿಸ್ಟಮ್. ಇದು ಉಲ್ಟಾ ಮಕ್ಕಳೇ. ಈ ಹೋಲ್ ಬೇಸಿಸ್ ಸಿಸ್ಟಮ್ಗೆ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಯಾವಾಗಲೂ ಓಡುತ್ತೆ ಉಲ್ಟಾ, ಆಪೋಸಿಟ್. ಅಲ್ಲಿ ಹೋಲ್ ಬೇಸಿಸ್ ಸಿಸ್ಟಮ್ ಅಲ್ಲಿ ಹೋಲ್ ಅನ್ನ ಕಾನ್ಸ್ಟೆಂಟ್ ಇಡ್ತಾ ಇದ್ರು. ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಲ್ಲಿ ಸಾಫ್ಟ್ ಅನ್ನ ಕಾನ್ಸ್ಟೆಂಟ್ ಇಟ್ಟು ಹೋಲ್ ಸೈಜ್ ಅನ್ನ ವೇರಿ ಮಾಡ್ಕೊಳ್ಳೋದ್ರ ಮೂಲಕ ಕ್ಲಿಯರೆನ್ಸ್, ಟ್ರಾನ್ಸಿಷನ್, ಇಂಟರ್ಫರೆನ್ಸ್ ಫಿಟ್ ಅನ್ನ ಮಾಡ್ತಾರೆ. ಇನ್ ಎ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಫ್ limit and fits, where the size of the shaft is constant and size of the hole is varied to get different classes of fit, is known as soft basis system. ನೋಡಿ, ಇಲ್ಲಿ ಒಂದು ಸಾಫ್ಟ್ ಇದೆ. ಈ ಸಾಫ್ಟ್ ಸೈಜ್ ಏನಿದೆ, ದಿಸ್ ಸಾಫ್ಟ್ ಸೈಜ್ ಈಸ್ ಕಾನ್ಸ್ಟೆಂಟ್. ಅದನ್ನು ಏನು ವೇರಿ ಇಲ್ಲ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಒಂದೇ ಇದೆ. ದ ಅಪ್ಪರ್ ಡಿವಿಯೇಷನ್ ಆಫ್ ದ ಸಾಫ್ಟ್ ಈಸ್ ಕಾನ್ಸ್ಟೆಂಟ್. ನೋಡಿ, ಓಲ್ ಸೈಜ್ ಮಾತ್ರ ನೋಡಿ 1 ಅಂತ ಕೊಟ್ಟಿದ್ದಾನೆ. ಇದು ಓಲು, ಇದರಲ್ಲಿ ಏನಿದೆ, ಓಲು ದೊಡ್ಡದಿದೆ. ಎರಡನೇದ್ರಲ್ಲಿ ಏನಿದೆ, ಓವರ್ಲ್ಯಾಪ್ ಆಗಿದೆ. ಮೂರನೇಲ್ಲಿ ಏನಾಗಿದೆ, ಈ ಸಾಫ್ಟ್ ಇಂದ ಚಿಕ್ಕದು ಬಂದಿದೆ. ಒಂದು ಟಾಲರೆನ್ಸ್ ಜೋನ್ಸ್ ಅಂದ್ರೆ ನಂಬರ್ 1 ಈಸ್ ಕ್ಲಿಯರೆನ್ಸ್. ಓಲ್ ಸೈಜ್ ದೊಡ್ಡದಿದೆ, ಸಾಫ್ಟ್ ಚಿಕ್ಕದಿದೆ. ಓಲ್ ಕಾನ್ಸ್ಟೆಂಟ್, ಓಲ್ ಏನೂ ವೇರಿ ಮಾಡಿಲ್ಲ. ಸೊ ಸಾಫ್ಟ್ ಎರಡನೇದು ದಟ್ ಈಸ್ ಟ್ರಾನ್ಸಿಷನ್. ಮೂರನೇದು ದಟ್ ಈಸ್ ಇಂಟರ್ಫರೆನ್ಸ್ ಫಿಟ್ ಅಂತ ನಾವು ಕರಿತೀವಿ. ಅಂದ್ರೆ ಮಕ್ಕಳೇ, ಸಾಫ್ಟ್ ಬೇಸಿಸ್ ಸಿಸ್ಟಮ್ ನಲ್ಲಿ ಈ ಸಾಫ್ಟ್ ಸೈಜ್ ಅನ್ನ ಕಾನ್ಸ್ಟೆಂಟ್ ಇಡ್ತಾರೆ. ಓಲ್ ಮಾತ್ರ, ಇದಕ್ಕೆ ನಾವು ಅಸೆಂಬಲ್ ಮಾಡತಕ್ಕಂತ ಓಲ್ ಮಾತ್ರ ವೇರಿ ಮಾಡಿ ನಮಗೆ ಬೇಕಾದಂತ ಫಿಟ್ ಅನ್ನು ನಾವು ಮಾಡ್ಕೊಳ್ತೀವಿ. ಸೊ ದಟ್ ಸಿಸ್ಟಮ್ ಇಸ್ ಕಾಲ್ಡ್ ಸಾಫ್ಟ್ ಬೇಸಿಸ್ ಸಿಸ್ಟಮ್. ಚಿತ್ರದಲ್ಲೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಸಾಫ್ಟ್ ಬೇಸಿಸ್ ಸಿಸ್ಟಮ್ ನಲ್ಲಿ ಫಂಡಮೆಂಟಲ್ ಡಿವಿಯೇಷನ್ಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡಿದ್ರಿ. ಸಾಫ್ಟ್ ಬೇಸಿಸ್ ಸಿಸ್ಟಮ್ ನಲ್ಲಿ ಫಂಡಮೆಂಟಲ್ ಡಿವಿಯೇಷನ್ ಸಿಂಬಲ್ ಸ್ಮಾಲ್ ಲೆಟರ್ ಎಚ್ ಅನ್ನ ನಾವು ಬಳಸ್ತೀವಿ ಸಾಫ್ಟ್ಗೆ. ಎಲ್ಲಿ ಸ್ಮಾಲ್ ಲೆಟರ್ ಇರುತ್ತೋ ಅದೆಲ್ಲ ಸಾಫ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಬಿಕಾಸ್ ಅಪ್ಪರ್ ಡಿವಿಯೇಷನ್ ಆಫ್ ಸಾಫ್ಟ್ ಈಸ್ 0. ಅಲ್ಲಿ ಲೋವರ್ ಡಿವಿಯೇಷನ್, ಹೋಲ್ ಬೇಸಿಸ್ ಸಿಸ್ಟಮ್ ನಲ್ಲಿ ಲೋವರ್ ಡಿವಿಯೇಷನ್ಸ್ ಆಫ್ ಹೋಲ್ ಈಸ್ 0. ಇಲ್ಲಿ ದ ಅಪ್ಪರ್ ಡಿವಿಯೇಷನ್ಸ್ ಆಫ್ ಸಾಫ್ಟ್ ಈಸ್ 0. ನೋಡಿ, ಅಪ್ಪರ್ ಡಿವಿಯೇಷನ್ಸ್ ಏನಿದೆ 0 ಇದೆ. ಸೊ ದಟ್ ಈಸ್ ಕಾಲ್ಡ್ ದಿ ಬೇಸಿಕ್ ಸೈಜ್. ಸಾಫ್ಟ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ಸೊ ಇಟ್ ಈಸ್ ನೌನ್ ಆಸ್ ಬೇಸಿಕ್ ಸಾಫ್ಟ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಹೋಲ್ ಬೇಸಿಸ್ ಮತ್ತೆ ಸಾಫ್ಟ್ ಬೇಸಿಸ್ ಆಧಾರದ ಮೇಲೆ ಈಗ ನಾವು ಏನು 3 ಕ್ಲಾಸಸ್ ಆಫ್ ಫಿಟ್ ಅನ್ನ ಈಗ ನೀವು ನೋಡಿದ್ರಿ. ನೋಡಿ, ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನಲ್ಲಿ ಇದು ಹೋಲ್ ಬೇಸಿಸ್ ಸಿಸ್ಟಮ್, ಈ ಕಡೆ ಎಡಭಾಗದಲ್ಲಿರೋದು ಇದು ಸಾಫ್ಟ್ ಬೇಸಿಸ್ ಸಿಸ್ಟಮ್. ಇಲ್ಲಿ ಹೋಲ್ ಬೇಸಿಸ್ ಸಿಸ್ಟಮ್ ನಲ್ಲಿ ದ ಲೋವರ್ ಡಿವಿಯೇಷನ್ಸ್ ಆಫ್ ದಿ ಹೋಲ್ ಇಸ್ 0. ಸಾಫ್ಟ್ ಓನ್ಲಿ ವ್ಯಾರಿಡ್. ಸೊ ನೋಡಿ, ಇಲ್ಲಿ ಸಾಫ್ಟ್ ಏನಾಯ್ತು, ಚಿಕ್ಕದಾಗಿದೆ. ಇಲ್ಲಿ ಸಾಫ್ಟ್ ಏನಾಗಿದೆ, ಎರಡನೇ ಇದರಲ್ಲಿ ನೋಡಿ, ಇಲ್ಲಿ ಓವರ್ಲ್ಯಾಪ್ ಆಗಿದೆ. ಇನ್ ಸಮ್ ಟೈಮ್ ಇಟ್ ವಿಲ್ ಬಿ ಇಂಟರ್ಫರೆನ್ಸ್, ಸಮ್ ಟೈಮ್ ಇಟ್ ವಿಲ್ ಬಿ ಕ್ಲಿಯರೆನ್ಸ್. ಹೌದಾ? ಅದೇ ಮೂರನೇದು ನೋಡಿ, ಓಲು ಎಫ್ ಕಾನ್ಸ್ಟೆಂಟ್ ಅಲ್ಲೇ ಇದೆ, ಓಲು ಎಲ್ಲೂ ಆಗಿಲ್ಲ. ಸಾಫ್ಟ್ ಮಾತ್ರ ಏನಾಗಿದೆ, ಇಲ್ಲಿ ದೊಡ್ಡದಾಗಿದೆ. ಸೊ ದಿಸ್ ಇಸ್ ಇಂಟರ್ಫರೆನ್ಸ್. ಅದೇ ಇಲ್ಲಿ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಲ್ಲಿ ಬಂದು ದ ಅಪ್ಪರ್ ಡಿವಿಯೇಷನ್ ಆಫ್ ಸಾಫ್ಟ್ ಇಸ್ 0. ಅಪ್ಪರ್ ಡಿವಿಯೇಷನ್ಸ್ ಆಫ್ ಸಾಫ್ಟ್ ಇಸ್ 0. ಇಲ್ಲಿ ಸಾಫ್ಟ್ ದೊಡ್ಡದಾಗ್ತಾ ಇದೆ, ಇಲ್ಲಿ ಓವರ್ಲ್ಯಾಪ್ ಆಗ್ತಾ ಇದೆ, ಇಲ್ಲಿ ಚಿಕ್ಕದಾಗ್ತಾ ಇದೆ. ಸೊ ದಟ್ ಮೀನ್ಸ್ ಇನ್ ದಿಸ್ ಕೇಸ್ ಟು obtain 3 ಕ್ಲಾಸಸ್ ಆಫ್ ಫಿಟ್. ನಿಮಗೆ ಗೊತ್ತು, ಓಲ್ಗಿಂತ ಸಾಫ್ಟ್ ದೊಡ್ಡದಾದ್ರೆ ಅದು ಇಂಟರ್ಫರೆನ್ಸ್, ಓಲ್ಗಿಂತ ಸಾಫ್ಟ್ ಚಿಕ್ಕದಾದ್ರೆ ಅದು ಕ್ಲಿಯರೆನ್ಸ್. ಎರಡು ಓವರ್ಲ್ಯಾಪ್ ಈಚ್ ಅದರ್ ಆದ್ರೆ ಅದನ್ನ ಎಂತ ಫಿಟ್ ಅಂತ ಕರಿತೀವಿ ನಾವು,
ಟ್ರಾನ್ಸಿಷನ್ ಫಿಟ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಕ್ಲಿಯರೆನ್ಸ್ ಫಿಟ್ ಇಲ್ಲಿ ನೋಡಿ, ಕ್ಲಿಯರ್ ದಿಸ್ ಇಸ್ ವೋಲ್ ಅಂಡ್ ಸಾಫ್ಟ್, ದ ಸೈಜ್ ಆಫ್ ದ ವೋಲ್ ಈಸ್ ಗ್ರೇಟರ್ ದೆನ್ ದ ಸೈಜ್ ಆಫ್ ದ ಸಾಫ್ಟ್ ಈಸ್ ಲೋಯರ್ ದೆನ್. ಟ್ರಾನ್ಸಿಷನ್ ಫಿಟ್ ಅಲ್ಲಿ sometime it may be clearance, sometime it may be interference, or it overlap each other. That is called transition. In interference fit ನಲ್ಲಿ wall size ಚಿಕ್ಕದಿರುತ್ತೆ, soft size ದೊಡ್ಡದಾಗುತ್ತೆ. So these are all the three classes of fit under wall and soft basis system. ಇನ್ನು ಚಾರ್ಟ್ ಅನ್ನ ರೀಡಿಂಗ್ ಮಾಡೋದು, BIS ಸಿಸ್ಟಮ್ ಆಫ್ ಲಿಮಿಟ್ ಅಂಡ್ ಫಿಟ್ಸ್ ನಲ್ಲಿ ಈ ಚಾರ್ಟ್ ರೀಡಿಂಗ್ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಚಾರ್ಟ್ ಅನ್ನ ಕೊಟ್ಟಿದ್ದಾನೆ ಆಸ್ ಪರ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಪ್ರಕಾರ. ಅದಕ್ಕೆ 919 ಅಪ್ ಟು 500 mm ವರೆಗೆ ಬೋತ್ ವೋಲ್ ಅಂಡ್ ಸಾಫ್ಟ್ ಸೈಜ್ ಅನ್ನ ಇದು ಕವರ್ ಮಾಡುತ್ತೆ. ಈ ಒಂದು ಚಾರ್ಟ್ ಅಲ್ಲಿ ನಮಗೆ ಸ್ಪೆಸಿಫಿಕ್ ಲೋವರ್ ಅಂಡ್ ಅಪ್ಪರ್ ಡಿವಿಯೇಷನ್ಸ್ ಫಾರ್ ಸರ್ಟೈನ್ ರೇಂಜಸ್ ಆಫ್ ಸೈಜಸ್ ಫಾರ್ ಆಲ್ 25 ಫಂಡಮೆಂಟಲ್ ಡಿವಿಯೇಷನ್ ಅಂಡ್ 18 ಫಂಡಮೆಂಟಲ್ ಟಾಲರೆನ್ಸ್. 25 ಫಂಡಮೆಂಟಲ್ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ, 25 ಫಂಡಮೆಂಟಲ್ ಡಿವಿಯೇಷನ್ಸ್ ಆರ್ ದೇ. ಸೊ A to ZA, ZB, ZC. So capital it indicates whole, small letter indicates soft. In the same way ಫಂಡಮೆಂಟಲ್ ಟಾಲರೆನ್ಸ್ ಅಂತ ಕರೆದ್ವಿ ಅಥವಾ ಗ್ರೇಡ್ ಆಫ್ ಟಾಲರೆನ್ಸ್ ಅಂತ ಕರೆದ್ವಿ, ಅದು 18 ಗ್ರೇಡ್ಸ್ ಇರುತ್ತೆ. ಸೊ ಈ 18 ಗ್ರೇಡ್ಸ್ ಟಾಲರೆನ್ಸ್ ಏನಿದೆ, ಇದು ಹೋಗ್ತಾ 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 ಟಾಲರೆನ್ಸ್ ಜೋನ್ ಏನಾಗುತ್ತೆ, ನಂಬರ್ ಇನ್ಕ್ರೀಸ್ ಆಗ್ತಾ, ಈಗ ದೊಡ್ಡ ನಂಬರ್ಗೆ ಹೋಗ್ತಾ ಇದ್ದ ಹಾಗೆ ಅದರದ್ದು ಟಾಲರೆನ್ಸ್ ಜೋನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಅಪ್ಪರ್ ಡಿವಿಯೇಷನ್ಸ್ ಆಫ್ ವೋಲ್ ಅನ್ನ ನಾವು ES ಅಂತ ನಾವು ಡಿಫೈನ್ ಮಾಡ್ತೀವಿ. ಇಲ್ಲಿ ES ಅಂದ್ರೆ ಅಕಾರ್ಡ್ ಸುಪೀರಿಯರ್ ಅಂತ ನಾವು ಕರಿತೀವಿ. ಮತ್ತೆ ಲೋವರ್ ಡಿವಿಯೇಷನ್ಸ್ ಆಫ್ ವೋಲ್ ಇಸ್ ಡಿನೋಟೆಡ್ ಬೈ EI. ಸೊ ಅಕಾರ್ಡ್ ಇನ್ಫೀರಿಯರ್ ಅಂತ ಕರಿತೀವಿ. ಸೊ ದ ಅಪ್ಪರ್ ಡಿವಿಯೇಷನ್ ಆಫ್ ದ ಸಾಫ್ಟ್, ನೋಡಿ ಅಲ್ಲಿ ಕ್ಯಾಪಿಟಲ್ ಅನ್ನ ಬಳಸಿದ್ವಿ ES ಗೆ, ಅದು ವೋಲ್. ಇಲ್ಲಿ ಸಾಫ್ಟ್ ಆಗಿರೋದ್ರಿಂದ ಸ್ಮಾಲ್ ES ಅನ್ನ ಬಳಸ್ತೀವಿ, ದಟ್ ಈಸ್ ಅಕಾರ್ಡ್ ಸುಪೀರಿಯರ್. ದ ಲೋವರ್ ಡಿವಿಯೇಷನ್ ಆಫ್ ದ ಸಾಫ್ಟ್ ಇಸ್ ಡಿನೋಟೆಡ್ ಬೈ EI, ಅಕಾರ್ಡ್ ಇನ್ಫೀರಿಯರ್. ಇದು ಇಂಪಾರ್ಟೆಂಟ್. ಸೊ ಈ ಒಂದು ಲಿಮಿಟ್ ಸಿಸ್ಟಮ್ನಲ್ಲಿ ಈ ಚಾರ್ಟ್ ಅನ್ನ ನೋಡಿಕೊಂಡು ಯಾವ ರೀತಿ ಡೆಟರ್ಮೈನ್ ಮಾಡ್ತೀವಿ ಸೈಜನ್ನು, ಡಿಫ್ರೆಂಟ್ ಕ್ಲಾಸಸ್ ಫಿಟ್ ಯಾವ ರೀತಿ ಅಂತ ಐಡೆಂಟಿಫೈ ಮಾಡ್ತೀವಿ ಅಂದರೆ, ನೋಟ್ ವೆದರ್ ಇಟ್ ಇಸ್ ಅನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಮೆಜರ್ಮೆಂಟ್. ಮೊದಲು ನೋಡ್ಕೋಬೇಕು. ಸೊ ನಾವು ಇಂಟರ್ನಲ್ ಮೆಜರ್ಮೆಂಟ್ ಮಾಡ್ತಾ ಇದೀವಾ, ಎಕ್ಸ್ಟರ್ನಲ್ ಮೆಜರ್ಮೆಂಟ್ ಮಾಡ್ತಾ ಇದೀವಾ, ಅದು ಸಾಫ್ಟಾ, ಅದು ಓಲು ಅಂತ ನಾವು ಓಲಾ ಅಂತ ಚೆಕ್. ಫಸ್ಟ್ ಚೆಕ್ ನೋಟ್ ದ ಬೇಸಿಕ್ ಸೈಜ್. ಏನ್ ಮಾಡಬೇಕು, ಇಲ್ಲಿ ಬೇಸಿಕ್ ಸೈಜ್ ಅನ್ನು ಬರ್ಕೋಬೇಕು. ಸೇ ಸಾಮಾನ್ಯವಾಗಿ ಸಾಫ್ಟ್ ಯಾವುದೇ ಒಂದು ಅಸೆಂಬ್ಲಿನಲ್ಲಿ ದ ಬೇಸಿಕ್ ಸೈಜು ಕಾಮನ್ ಆಗಿರುತ್ತೆ. ಸಾಫ್ಟ್ ಮತ್ತೆ ಓಲ್ಗೆ ಬೇಸಿಕ್ ಸೈಜು ಕಾಮನ್ ಆಗಿರುತ್ತೆ. ಸೊ ಡಿವಿಯೇಷನ್ಸ್ ಮಾತ್ರ ಚೇಂಜ್ ಇರುತ್ತೆ. ನೋಟ್ ದ ಕಾಂಬಿನೇಷನ್ಸ್ ಆಫ್ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಫಂಡಮೆಂಟಲ್ ಟಾಲರೆನ್ಸ್. ಏನ್ ಮಾಡ್ಕೋಬೇಕು, ಚಾರ್ಟ್ ಅನ್ನ ನೋಡಿಕೊಂಡು ಫಂಡಮೆಂಟಲ್ ಡಿವಿಯೇಷನ್ಸ್, ಫಂಡಮೆಂಟಲ್ ಟಾಲರೆನ್ಸ್ ಅನ್ನ ನಾವೇನ್ ಮಾಡ್ಕೋಬೇಕು, ನೋಟ್ ಮಾಡ್ಕೊಳ್ಬೇಕು. ಸೊ ಅಪ್ಪರ್ ಅಂಡ್ ಲೋವರ್ ಡಿವಿಯೇಷನ್ಸ್ ಅನ್ನ ಅದರ ಯಾವ್ದ್ರಲ್ಲಿ ಇರುತ್ತೆ ಚಾರ್ಟ್ ನಲ್ಲಿ, ಇನ್ ಮೈಕ್ರಾನ್ಸ್ ಅಲ್ಲಿ ಇರುತ್ತೆ. ಆ ಮೈಕ್ರಾನ್ಸ್ ಅಲ್ಲಿ ಇರತಕ್ಕಂಥದ್ದನ್ನ 0.001 mm ಇಂದ ಮಲ್ಟಿಪ್ಲೈ ಮಾಡಿ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಪ್ಲಸ್ ಇದ್ರೆ ಆಡ್ ಮಾಡಬೇಕು, ಮೈನಸ್ ಇದ್ರೆ ಬೇಸಿಕ್ ಸೈಜ್ ಇಂದ ಏನ್ ಮಾಡಬೇಕು, ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಆ ಮೂಲಕ ನಾವು ಲಿಮಿಟ್ ಸೈಜ್ ಅನ್ನ ಡೆಟರ್ಮೈನ್ ಅನ್ನ ಮಾಡಬಹುದು. ಈಗ ಈ ಒಂದು ಚಿತ್ರ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಗೆ ಚಾರ್ಟ್ ಅನ್ನ ನೋಡಿಕೊಂಡು ನಾವು ಈ ಲಿಮಿಟ್ ಸೈಜ್ ಅನ್ನ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ 30H7 ಅಂತ ಕೊಟ್ಟಿದ್ದಾರೆ ಡಯಾ. ಸೊ H ಅಂದ್ರೆ ಇಟ್ ಇಸ್ ಫಾರ್ ವೋಲ್. ಅದೇ ನೆಕ್ಸ್ಟ್ ಬಂದ್ರೆ ಡಯಾ 40G6 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ಸಾಫ್ಟ್ ಡಯಾಮೀಟರ್. ಸೊ ಈಗ ಈ 30H7 ಫಸ್ಟ್ ವೋಲ್ಗೆ ನೋಡ್ಕೊಳ್ಳಿ. 30H7 ಈಗ ಇಲ್ಲಿ ನೋಡಿ, ಇದೇ ಒಂದು ಕಾಂಪೋನೆಂಟ್ ಅಂದ್ರೆ, ಇದೇ ಒಂದು ಕಾಂಪೋನೆಂಟ್ ಅಂತ ನೀವು ತೆಗೆದುಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಏನಿದೆ ಇದು ವೋಲು. ದಿಸ್ ಇಸ್ 30H7 ಅಂತ ತಗೊಳ್ಳಿ.
ಸೊ ಈ ಡಯಾಮೀಟರ್ ನೋಡ್ಬೇಕಾದ್ರೆ ಓಲ್ಡ್ ಡಯಾಮೀಟರ್ ನೋಡ್ಬೇಕು. ಈಗ ಇಲ್ಲಿಗೆ ಬಂದ್ರೆ ದಿಸ್ ಇಸ್ ದ ಸಾಫ್ಟ್. ಈಗ ಇದು 40 G6 ಇದೆ ಅನ್ಕೊಳ್ಳಿ. ಇದು 5 mm ವಾಲ್ ಥಿಕ್ನೆಸ್ ಅಂದ್ರೆ 40 ಬೇಸಿಕ್ ಸೈಜ್ ಇರೋದು. ಇದನ್ನ ಹೇಗೆ ನಾವು ಇದಕ್ಕೆ ಯಾವ ನಾವು ಅಲೋಯನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಯಾವ ಟಾಲರೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನಾವು ಈ 30H7 ಅನ್ನ ನೋಡ್ಲಿಕ್ಕೆ, ಇದು 30 is the basic size of hole, H is the fundamental deviations of hole, 7 is the grade of tolerance. ಈ 7 ಅಂತಕ್ಕಂಥದ್ದು ಏನು ಅಂದ್ರೆ ಮಕ್ಕಳೇ, ಈ 18 ಗ್ರೇಡ್ಸ್ ಆಫ್ ಟಾಲರೆನ್ಸ್ ಬರುತ್ತೆ. IT01, IT0, IT1, IT2, IT3 ಇಂದ IT16 ವರೆಗೆ. ಅದೇನಾಗುತ್ತೆ, ಈ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದಾಗೆ ಆ ಟಾಲರೆನ್ಸ್ ಝೋನ್ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಇದು ಇಂಟರ್ನಲ್ ಮೆಜರ್ಮೆಂಟ್ಸ್. ಹೋಲ್ ಅಂದ್ರೆ ದಿಸ್ ಇಸ್ ಅನ್ ಇಂಟರ್ನಲ್ ಮೆಜರ್ಮೆಂಟ್. ಈಗ ಚಾರ್ಟ್ ಅನ್ನ ನೋಡ್ತೀವಿ ನಾವು. ಬೇಸಿಕ್ ಸೈಜ್ 30 mm ರೇಂಜ್ ನಲ್ಲಿ ನಾವು ನೋಡ್ತೀವಿ. ಸೊ ಅಲ್ಲಿ ಆ ರೇಂಜ್ ಏನಿದೆ 30 to 40 ರೇಂಜ್ ನಲ್ಲಿ ಇರುತ್ತೆ. ನಿಮಗೆ ಚಾರ್ಟ್ ತೋರಿಸ್ತೀನಿ ಈಗ ನಾನು. ಅಲ್ಲಿ ES ಅಂದ್ರೆ ಎಕಾರ್ಡ್ ಸುಪೀರಿಯರ್, ಎಕಾರ್ಡ್ ಇನ್ಫೀರಿಯರ್ ಅಂದ್ರೆ ಅಪ್ಪರ್ ಅಂಡ್ ಲೋಯರ್ ಅಂತ ಕರಿತೀವಿ ನಾವು. ಎರಡು ವ್ಯಾಲ್ಯೂ ಮೈಕ್ರಾನ್ಸ್ ಅಲ್ಲಿ ಇರುತ್ತೆ H7 ನಲ್ಲಿ. ಆ ಎರಡು ಮೈಕ್ರಾನ್ಸ್ ನ H7 ಟೇಬಲ್ ನ್ಯಾರದಲ್ಲಿ ನೋಡ್ಕೊಂಡು ಅದನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಸೊ ಸಪೋಸ್ 30H7ಗೆ ನಾವು ಚಾರ್ಟ್ ಅನ್ನು ನೋಡಿದಾಗ ಇಟ್ಸ್ ಗಿವನ್ ಎಸ್ ಎ +25 ಇದೆ ಒಂದು, ಇನ್ನೊಂದು -0 ಇದೆ. ಈಗ ಈ +25 ಅಂತ ಏನಿದೆ, ಈ +25 ಅಂತ ಏನಿದೆ ಇದು ಮೈಕ್ರಾನ್ಸ್ ಅಲ್ಲಿದೆ. ಇದನ್ನ ನಾವು ಏನ್ ಮಾಡಬೇಕು, 0.001 ಇಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಈ ಪ್ಲಸ್ ಇರೋದನ್ನ ಬೇಸಿಕ್ ಸೈಜ್ಗೆ ಪ್ಲಸ್ ಮಾಡಬೇಕು, ಮೈನಸ್ ಇರೋದನ್ನು ಕೂಡ 0.001 ಇಂದ ಮಲ್ಟಿಪ್ಲೈ ಮಾಡಿಕೊಂಡು, ಮೈನಸ್ ಇದ್ರೆ ಮೈನಸ್ ಮಾಡಬೇಕು, ಪ್ಲಸ್ ಇದ್ರೆ ಪ್ಲಸ್ ಮಾಡಬೇಕು. ಸೊ ಇನ್ ಕೇಸ್ ಆಫ್ ಪ್ಲಸ್ ಸೈನ್ ಆಡ್, ಇನ್ ಕೇಸ್ ಆಫ್ ಮೈನಸ್ ಸೈನ್ ಸಬ್ಸ್ಟ್ರಾಕ್ಟ್ ಫ್ರಮ್ ದಿ ಬೇಸಿಕ್ ಸೈನ್. ಈಗ ನಾವು ದೇರ್ಫೋರ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಪೋಲೋ ಎಷ್ಟಿದೆ ಅಂತ ಇವೆರಡು ನಾವು ಕಂಡು ಹಿಡ್ಕೋಬಹುದು. ಈಗ ಫಸ್ಟ್ ಇಷ್ಟು ಕೊಟ್ಟಿದ್ದಾನೆ, ಏನು ಲಿಮಿಟ್ ಏನು ಕೊಟ್ಟಿಲ್ಲ. ಇಲ್ಲಿ ನಾವು ಚಾರ್ಟ್ ನೋಡಿ ಬರ್ಕೊಂಡಿದ್ದೀವಿ, +25 ಇದೆ. +25 ಅಂದ್ರೆ ಅದನ್ನ 0.001 ಇಂದ ಮಲ್ಟಿಪ್ಲೈ ಮಾಡಿದಾಗ 0.025 ಬಂತು. ಅಲ್ಲಿಗೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಪೋಲ್ ಇಸ್ 30.025. ಮಿನಿಮಮ್ 0 ಇದೆ. 0 ಅಂದ್ರೆ ದಟ್ ಇಸ್ 0. 0.001 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು 0ನೇ ಬರುತ್ತೆ. ಹಾಗಾಗಿ ಮಿನಿಮಮ್ ಲಿಮಿಟ್ ಆಫ್ ಹೋಲ್. ಸೊ ಇಲ್ಲಿ ಮೈನಸ್ ಮಾಡಿದಾಗ ಸೊ 30ನೇ ಬರುತ್ತೆ. ಸೊ ಮೈನಸ್ ಮಾಡಿದಾಗ 30ನೇ ಬರುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ -0 ಅಂತ ಇದೆ. ಸೊ -0 ಮೀನ್ಸ್ 30. ಒನ್ ಮೂಮೆಂಟ್. ಸೊ 30 ಇಂದ ನಾವು 0 ಮೈನಸ್ ಮಾಡಿದ್ರೆ ದ ಮಿನಿಮಮ್ ಸೈಜ್ ಆಫ್ ದಿ ಹೋಲ್, ಮಿನಿಮಮ್ ಸೈಜ್ ಆಫ್ ದಿ ಹೋಲ್ ಏನಿದೆ ಅದು 30. ಈಗ ನೋಡಿ ಈ ಹೋಲ್ ಸೈಜ್ ಅನ್ನ ನಾವು ಎಷ್ಟರಿಂದ ಎಲ್ಲಿವರೆಗೂ ಮಾಡ್ಬೋದು. ಸೊ 30 to 30.0.2 ಒಳಗಡೆ ಇದನ್ನ ಫಿನಿಶ್ ಮಾಡಬೇಕು. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದ ಹೋಲ್ ಇಸ್ 30.025. ಮಿನಿಮಮ್ ಲಿಮಿಟ್ ಆಫ್ ದ ಹೋಲ್ ಇಸ್ 30 mm. ದ ಟಾಲರೆನ್ಸ್ ಅಲ್ಲಿ ಎಷ್ಟಾಯ್ತು ನಮಗೆ, ಈ 30.025 ನಲ್ಲಿ 30ನ ಮೈನಸ್ ಮಾಡಿದ್ರೆ ನಮಗೆ ಟಾಲರೆನ್ಸ್ ಬರೋದು 0.025 ಇದೆ. ಅದೇ ರೀತಿ 40G6ಗೂ ನಾವು ಏನ್ ಡಿವಿಯೇಷನ್ಸ್ ಅಂತ ನೋಡ್ಕೋಬೇಕು, ಏನ್ ಅಲೋವೆನ್ಸ್ ಅನ್ನ ಕೊಟ್ಟಿದ್ದಾನೆ ಅಂತ, ಅದಕ್ಕೂ ಕೂಡ ಚಾರ್ಟ್ ರೆಫರ್ ಮಾಡಬೇಕು. ಸೊ ಈ ಟೇಬಲ್ ಫಾರ್ ಟಾಲರೆನ್ಸ್ ಝೋನ್ಸ್ ಅಂಡ್ ಲಿಮಿಟ್ ಇಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ದಿಸ್ ಇಸ್ ಫಾರ್ ಬೇಸಿಕ್ ಫಿಟ್ 919, 1963, 2709 ಇದು ಒಂದು ಚಾರ್ಟ್. ಇಲ್ಲಿ ನಾವು 30H7 ನೋಡಿದ್ವಲ್ಲ, ನಿಮಗೆ ತೋರಿಸ್ತೀನಿ. 30H7 ಇದು ರೇಂಜ್ ಬಂದು ಎಕ್ಸಾಂಪಲ್ ಈಗ ನಾನು ಹಿಂದೆ ಮಾಡಿದ್ದು. ಇಟ್ ಇಸ್ ಗಿವನ್ ಎಸ್ +25. ನೋಡಿ ಇಲ್ಲಿ 30 to 40 ಇದೆಯಲ್ಲ, ಇಲ್ಲಿ ನೋಡಿ ದಿಸ್ ಇಸ್ 30 to 40. ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ H7 ಅಂತಿದೆ. ಇಲ್ಲಿ ಮೇಲ್ಗಡೆ ಬನ್ನಿ, H7 ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿಗೆ ಬಂದರೆ ನೀವು 30 to 40ಗೆ ನೋಡಿ +25 ES ಎಕಾರ್ಡ್ ಸುಪೀರಿಯರ್, ಎಕಾರ್ಡ್ ಇನ್ಫೀರಿಯರ್ ಬಂದು 0 ಇದೆ. +25 ಅಂತ ತಗೊಂಡಿದ್ದೀವಿ, ಗೊತ್ತಾಯ್ತಲ್ಲ ಮಕ್ಕಳು ಇಲ್ಲಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ 30 to 40 ರೇಂಜ್ ಡಯಾಮೀಟರ್. ಸೊ ಓಲು H7 ಇಲ್ಲಿದೆ ನೋಡಿ, ಮೇಲ್ಗಡೆ ಓಲು H7 ಇಲ್ಲಿಗೆ ಬಂದಿದ್ದೀವಿ. ಸೊ ಈಗ +25 ಮತ್ತೆ 0 ತಗೊಂಡಿದ್ದೀವಿ. ಸೊ ಐದರ್ ಇಟ್ ಇಸ್ 0
ಪ್ಲಸ್ ಆರ್ ಹೋಗಲಿ ಮೈನಸ್ ಏನು ಚಿಹ್ನೆ ಇಲ್ಲ ಅಂದರೆ ಇಟ್ ಈಸ್ ಜೀರೋ. ಜೀರೋ ಇಸ್ ನಥಿಂಗ್ ಬಟ್ ಜೀರೋ. ಸೊ ದೆನ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಪೋಲ್. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಪೋಲ್ ಎಷ್ಟಾಯಿತು ಈಗ ಆ್ಯಡ್ ಮಾಡಿದ್ವಿ ಹಿಂದೆ 30ಗೆ ಇದನ್ನು ಈ 25ನ 0.001 ಮಲ್ಟಿಪ್ಲೈ ಮಾಡಿದಾಗ 0.025 ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಪೋಲು 30.025. ಮಿನಿಮಮ್ ಲಿಮಿಟ್ ಆಫ್ ಪೋಲು 30 ಪ್ಲಸ್ ಆದರೆ 0 ಆದರೆ ದಟ್ ಈಸ್ 30. ಸೊ ದಿಸ್ ಈಸ್ ಹೌ ಟು ರೀಡ್ ದ ಚಾರ್ಟ್. ಈಗ ಇನ್ನೊಂದು ಅಲ್ಲೇ 40 G6 ಅಂತ ಇತ್ತು ನಿಮಗೆ, ಯಾವುದೋ ಈ ಔಟರ್ ಡಯಾಮೀಟ್ರ್. ಈ 40 G6 ಹೆಂಗೆ ನೋಡೋದು? ಇಲ್ಲಿ ಜಿ ಅಂದರೆ ಏನೋ ಸ್ಮಾಲ್ ಲೆಟರ್. ಸೊ ಸ್ಮಾಲ್ ಲೆಟರ್ ಆಫ್ ದಿ ಏನದು ಸಾಫ್ಟ್. 40 ಅಂತಕ್ಕಂಥದ್ದು ಬೇಸಿಕ್ ಸೈಜ್. ಈಗ ಯಾಕೆ ಸರ್ 40 ಎಲ್ಲಿಂದ ಎಲ್ಲಿಗೆ ನೋಡೋಣ? ಸೊ ಈಗ ನೋಡಿ, ಸೊ ಇಟ್ ಈಸ್ ಗಿವನ್ ಆಸ್ 9 ಅಂತ ಕೊಟ್ಟು -9 ಇಂದ ನೋಡಿ ಇಲ್ಲಿ 30 ಇಂದ 40 ರೇಂಜಿಗೆ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಜಿ ಅಂತ ಇದೆ, G6 ಅಂತ ಇದೆ ನೋಡಿ, G6 ಅಂತ ಇದೆ. ಇಲ್ಲಿ G6 ಅನ್ನ ಮೇಲಿನ ಕಾಲಮ್ ಅಲ್ಲಿ ನೋಡಿ, ಇಲ್ಲಿ G6 ಇಲ್ಲಿದೆ. ಇದು ಹಾಗೇ ಕೆಳಗಡೆ ಬನ್ನಿ 40 ಸೈಜ್ಗೆ ವೆರಿ 40 ಸೈಜ್ G6 ನೋಡಿ ಇಲ್ಲಿದೆ, G6 ಇಲ್ಲಿದೆ, G6 ನಾಟ್ J6, G6. ಸೊ ಇಲ್ಲಿ -9 -25 ಇದೆ. ಈ ಮೈನಸ್ ಅಂದರೆ ಬೇಸಿಕ್ ಸೈಜಿಂದ ಇದನ್ನು ಮೈನಸ್ ಮಾಡಬೇಕು. ಈ 9ಅನ್ನು 0.001 ಇಂದ ಮಲ್ಟಿಪ್ಲೈ ಮಾಡಿ ನೋಡಿ. ಈಗ ಒಂದು -9 ಬಂತು, ಇಲ್ಲಿ -25 ಬಂತು, ಇಲ್ಲಿ ಎರಡನ್ನು. ಸೊ ಈಗ ಏನು ಮಾಡಬೇಕು ನಾವು? ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸಾಫ್ಟ್ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಈ 40 ಇದು 0.001 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡ್ಕೊಂಡಾಗ 0.009 ಆಗುತ್ತೆ, ಆವಾಗ 39.991. ಸೊ ಅದೇ ರೀತಿ ಮಿನಿಮಮ್ ಲಿಮಿಟನ್ನು ಮಾಡಬೇಕಾದ್ರೆ ಸೊ ಮತ್ತೆ 40 ಮೈನಸ್ ಇದನ್ನು 25ಅನ್ನು 0.001 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು 0.025 ಬರುತ್ತೆ. 40ರಿಂದ ಇದನ್ನು ಮೈನಸ್ ಮಾಡಿದ್ರೆ 39.975 ಬಂತು. ಅಂದರೆ ಈಗ ಮ್ಯಾಕ್ಸಿಮಮ್ ಲಿಮಿಟು 39.991, ಮಿನಿಮಮ್ ಲಿಮಿಟು 39.9975. ಅಂದರೆ ಈ ಒಂದು ಸಾಫ್ಟನ್ನು ಔಟರ್ ಡಯಾಮೀಟರ್ ನಾವು ಯಾವ ಸೈಜಿಗೆ ಫಿನಿಶ್ ಮಾಡ್ಬೋದು ಅಂದರೆ 39.975 ಇಂದ 39.991 ಸೈಜ್ ಒಳಗಡೆ ಫಿನಿಶ್ ಮಾಡಿದ್ರೆ ಇದು ಅಕ್ಸೆಪ್ಟು, ಅದರ್ವೈಸ್ ಇಟ್ ಈಸ್ ರಿಜೆಕ್ಟೆಡ್. ಇದು ಅಕ್ಸೆಪ್ಟು, ಅದರ್ವೈಸ್ ಇಟ್ ಈಸ್ ರಿಜೆಕ್ಟೆಡ್. ದಟ್ ಈಸ್ ದ ಟಾಲರೆನ್ಸ್ ಝೋನ್ ಆಫ್ ದಿಸ್ ಔಟರ್ ಡಯಾಮೀಟರ್ 39.975 ಇಂದ 39.991 ವರೆಗಿರಬೇಕು. ಈ ರೀತಿ ಚಾರ್ಟ್ ಅನ್ನು ನಾವೇನ್ ಮಾಡಬೇಕಾಗುತ್ತೆ? ರೆಫರ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಸೊ ಇಲ್ಲಿ ದಿಸ್ ಇಸ್ ದ ಚಾರ್ಟ್. ಅಲ್ಲಿ ನಿಮಗೆ ಈ ಟೇಬಲ್ ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಟಾಲರೆನ್ಸ್ ಝೋನ್ಸ್ ಆಫ್ ಲಿಮಿಟ್ ಅಂಡ್ ಫಿಟ್ಸ್. ಫಸ್ಟ್ ಇಲ್ಲಿ ನಾಮಿನಲ್ ಡಯಾಮೀಟರ್ ಇರುತ್ತೆ ಮೊದಲನೇ ಕಾಲಮ್ ನಲ್ಲಿ. ಸೊ ಇಲ್ಲಿ ರೇಂಜ್ ಕೊಟ್ಟಿರ್ತಾನೆ 1ರಿಂದ 2, 3ರಿಂದ 6. ಅದೇ ರೀತಿ ಇಲ್ಲಿ ನಾವೀಗ ನೋಡಿ 30 to 40 ನೋಡೋದಲ್ವಾ, ಇಲ್ಲಿ ಮೇಲ್ಗಡೆ ಕಾಲಮ್ ನಲ್ಲಿ ಅದು ಫಂಡಮೆಂಟಲ್ ಡಿವಿಯೇಷನ್ಸ್ ಮತ್ತೆ ಗ್ರೇಡ್ ಆಫ್ ಟಾಲರೆನ್ಸ್ ಕೊಟ್ಟಿರ್ತಾನೆ. ಈಗ ನಾವು H7 ಅಂತ ಬಂದ್ವಿ, ಇಲ್ಲಿ ನೋಡಿ ಇಲ್ಲಿ 30ಯಿಂದ 40 ಬಂದ್ರೆ +25 ES EI 25 0 ಇದೆ. ಅದೇ ರೀತಿ ನಿಮಗೆ ಈಗ G6 ಅನ್ನ ನೋಡಿದ್ವಲ್ಲ, G6 ಇಲ್ಲಿದೆ. G6 ಇಲ್ಲಿಗೂ ಅಂದರೆ ಅದೇ ರೀತಿ 40ನಲ್ಲಿ ನೋಡಿದಾಗ ನಿಮಗೆ ಸೊ -9 -25 ಇದೆ ಇಲ್ಲಿ ES ಮತ್ತು EI. ಈ ಚಾರ್ಟ್ ಅನ್ನು ಕೂಡ ಇಟ್ಕೊಂಡು ಸೊ ಸೇಮ್ ಚಾರ್ಟ್ ಹಿಂದೆ ಏನು ತೋರಿಸಿದ್ದೀನಿ ಆದರೆ ಅದನ್ನು ನಿಮ್ಗೆ ಕಟ್ ಮಾಡಲು ಹಾಕಿದ್ದೀನಿ. ಸೊ ಈ ಚಾರ್ಟ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಟಾಲರೆನ್ಸ್ ಝೋನನ್ನು, ಲಿಮಿಟನ್ನು, ಮ್ಯಾಕ್ಸಿಮಮ್ ಲಿಮಿಟ್, ಮಿನಿಮಮ್ ಲಿಮಿಟ್ ಎಷ್ಟು ಅಂತ ನಾವು ಡೆಟರ್ಮೈನ್ ಅನ್ನು ಮಾಡಬೇಕು, ಕಂಡಿಟ್ಕೊಳ್ಬೇಕು. ಆ ಕಂಡಿಟ್ಕೊಂಡಾದ್ಮೇಲೆ ಅದರ ತಕ್ಕಂತೆ ನಾವೇನು ಮಾಡಬೇಕಾಗುತ್ತೆ, ಈ ಒಂದು ಪಾರ್ಟನ್ನು ಫಿನಿಶ್ ಮಾಡಬೇಕಾಗುತ್ತೆ. ಇನ್ನೊಂದು ಬ್ರಿಟಿಷ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಂಡ್ ಫಿಟ್ಸ್ನಲ್ಲಿ BS ಅಂತ ಕರಿತೀವಿ. BS ಅಂದರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಂಡ್ ಫಿಟ್ಸ್. ಇದರಲ್ಲಿ 4500 ಅಂದರೆ 4500 1969 ಒಂದು ಇಂಟರ್ನ್ಯಾಷನಲ್ ಟಾಲರೆನ್ಸ್ ಗ್ರೇಡ್ ಅಂತ ಇದೆ, IT ಅಂತ ಕರಿತೀವಿ. IT ಅಂದರೆ ITG ಅಂತ ಕೂಡ ಕರೀತಾರೆ. ಇಂಟರ್ನ್ಯಾಷನಲ್ ಟಾಲರೆನ್ಸ್ ಗ್ರೇಡ್ ಅಂತ ನಾವು ಕರಿತೀವಿ. ಇಲ್ಲಿ ದ ಸ್ಪೆಸಿಫಿಕ್ ಟಾಲರೆನ್ಸ್ ಫಾರ್ ಪರ್ಟಿಕ್ಯುಲರ್ ಇಂಟರ್ನ್ಯಾಷನಲ್ ಟಾಲರೆನ್ಸ್ ಗ್ರೇಡ್ ಇಸ್ ಕ್ಯಾಲ್ಕುಲೇಟೆಡ್. ಅದಕ್ಕೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ದಿಸ್ ಫಾರ್ಮುಲಾ ಇಸ್ T is equal to 10 to the power of 0.2 into ITG minus 1. 10 to the power is 0.2 into ITG minus 1 into bracket ನಲ್ಲಿ 0.45 into 3 root D plus 0.001 into D ಅಂತ ಕೊಟ್ಟಿದೆ. ಇಲ್ಲಿ ನಿಮಗೆ T ಅಂದರೆ ಏನು?
ಟಿ ಇಸ್ ದ ಟಾಲರೆನ್ಸ್ ಇನ್ ಮೈಕ್ರೋಮೀಟರ್. ಟಿ ಇದನ್ನ ಟಾಲರೆನ್ಸ್ ಅನ್ನ ಕಂಡುಹಿಡಿತಾ ಇರ್ತಕ್ಕಂಥದ್ದು. ಟಿ ಇಸ್ ದಿ ಟಾಲರೆನ್ಸ್ ಇನ್ ಮೈಕ್ರೋಮೀಟರ್. ಯಾವುದರಲ್ಲಿ? BS ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ನಲ್ಲಿ. ಸೊ ನಾವು ನೋಡ್ತಕ್ಕಂಥದ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಂಡ್ ಪಿಟ್ ಅಂಡ್ ಸಿಸ್ಟಮ್ ಇದುವರೆಗೆ ನಾವು ತಿಳ್ಕೊಂಡಿದ್ದು ಲಿಮಿಟ್ಸ್ ಅಂಡ್ ಪಿಟ್ ಸಿಸ್ಟಮ್ IS ಅಂದ್ರೆ BIS. ಈಗ ಇಲ್ಲಿ ಈ ಇದರಲ್ಲಿ ನಿಮಗೆ ಜಸ್ಟ್ BS ಬ್ರಿಟಿಷ್ ಸ್ಟ್ಯಾಂಡರ್ಡ್ಸ್ ಲಿಮಿಟ್ ಅಂಡ್ ಪಿಟ್ ಸಿಸ್ಟಮ್ ಹೇಗಿರುತ್ತೆ, ಹೇಗೆ ಟಾಲರೆನ್ಸ್ ಅನ್ನು ಐಡೆಂಟಿಫೈ ಮಾಡೋದು ಅಂತ ಈ ಫಾರ್ಮುಲಾನ ಹಾಕೊಂಡು ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಟಿ ಇಸ್ ದ ಟಾಲರೆನ್ಸ್ ಇನ್ ಮೈಕ್ರೋಮೀಟರ್ ಅಂಡ್ ಡಿ ಅಂತ ಕೊಟ್ಟಿದ್ದಾರೆ. ನಿನ್ ಮಿಕ್ಕಿದೆಲ್ಲ ನೀವು ITG ಅಂದ್ರೆ ಇಂಟರ್ನ್ಯಾಷನಲ್ ಟಾಲರೆನ್ಸ್ ಗ್ರೇಡ್ ಅಂತ ನಾವು ಕರಿತೀವಿ. ಅದು ಇನ್ ರೆಫರ್ ಚಾರ್ಟ್ ಅನ್ನು ನೋಡಿ ಹಾಕೊಳ್ತೀವಿ ನಾವು. ಡಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕ್ಯಾಪಿಟಲ್ ಡಿ ಇಸ್ ದ ಜೊಮೆಟ್ರಿಕ್ ಮೀನ್ ಡೈಮೆನ್ಷನ್ ಇನ್ ಮಿಲಿಮೀಟರ್ಸ್. ಸೊ ಅದೊಂದು ಮೀನ್ ಡೈಮೆನ್ಷನ್ ಜೊಮೆಟ್ರಿಕ್ ಮೀನ್ ಡೈಮೆನ್ಷನ್ಸ್ ಅಂತ ಕರಿತೀವಿ. ಅದು ಮಿಲಿಮೀಟರ್ ನಲ್ಲಿ ಇರುತ್ತೆ. ಸೊ ದೆನ್ ITG ಇಲ್ಲಿದೆಯಲ್ಲ. ಸೊ ITG ಮೀನ್ಸ್ IT ಗ್ರೇಡ್. ದಟ್ ಇಸ್ ಇಟ್ ಇಸ್ ಅ ಪಾಸಿಟಿವ್ ಇಂಟಿಜರ್ ಅಂತ ಕರಿತೀವಿ IT ಗ್ರೇಡ್. ಸೊ ಈ ಇಂಟರ್ನ್ಯಾಷನಲ್ ಟಾಲರೆನ್ಸ್ ಗ್ರೇಡ್ ಏನು ಈಗ ನಾನು ಹೇಳಿದೆ BS, ಅದರ ಪ್ರಕಾರ ನಾವು ಇದು ಒಂದು ಚಾರ್ಟ್. ಈ ಚಾರ್ಟ್ ಅಂದ್ರೆ ಇದೆಲ್ಲ ಇಂಚ್ ನಲ್ಲಿ ಇರುತ್ತೆ. ಸೊ IT4, IT5, IT6, IT7, IT8, IT13 ಲೈಕ್ ದಟ್. ಇದು ಅಪ್ ಟು ನಿಮಗೆ 500 ಇದ್ರವರೆಗೂ ಇದೆ ನೋಡಿ. ಇಲ್ಲಿ ನಿಮಗೆ ಅಪ್ ಟು ಇಂಚಸ್ ಓವರ್ ಇದು 0 to 0.12 ಇಂಚಸ್ ಅಲ್ಲಿ ಹೇಳ್ತೀವಿ ನಾವು. ಅಪ್ ಟು 200 ವರೆಗೂ ಇದೆ. 200 ವರೆಗೂ ಇದೆ. ಈ ಟಾಲರೆನ್ಸ್ ಗ್ರೇಡ್ ಏನಿದೆ IT4, IT5, IT6, IT7, IT8 ಅಂತ ಏನಿದೆ, ಇದು ಯಾವ ರೀತಿ ಅಂದ್ರೆ ಇಲ್ಲೂ ಅಷ್ಟೇನೆ. ಈ ನಂಬರ್ ಜಾಸ್ತಿ ಆಯ್ತಾ ಇದ್ದಂಗೆ ದಟ್ ಜೋನ್ ಆಫ್ ದ ಟಾಲರೆನ್ಸ್ ವಿಲ್ ಬಿ ಲಾರ್ಜರ್. ನೋಡಿ ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ 1 ಇಂಚ್ಗೆ ನೀವು ತೆಗೆದುಕೊಂಡ್ರೆ 1 ಇಂಚ್ ಓವರ್ 0.71 ಇಂದ 1.19 ಇಂಚ್ BS ಸ್ಟ್ಯಾಂಡರ್ಡ್ ತಗೊಂಡ್ರೆ ನೀವು IT4 ಅಂದ್ರೆ ನೋಡಿ ಅದು ಬರೀ 0.25 ಇದೆ. ಅದೇ ಹೋಗ್ತಾ ಜೋನ್ ಏನಾಗುತ್ತೆ ನೋಡಿ 12 ಆಗುತ್ತೆ. 12 ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಟಾಲರೆನ್ಸ್ ಗ್ರೇಡ್ ಆಫ್ ಟಾಲರೆನ್ಸ್ ಇನ್ಕ್ರೀಸ್, ದ ಜೋನ್ ಆಫ್ ದ ಟಾಲರೆನ್ಸ್ ಆಲ್ಸೋ ಇನ್ಕ್ರೀಸ್. ಸೊ ದಿಸ್ ಇಸ್ ಇಂಟರ್ನ್ಯಾಷನಲ್ ಟಾಲರೆನ್ಸ್ ಗ್ರೇಡ್. ಈ ನಂಬರ್ ಅಲ್ಲಿ ITG ಅಂತ ಇತ್ತಲ್ಲ, ITG ಈ ನಂಬರ್ ಅನ್ನು ನಾವು ಅಲ್ಲಿಗೆ ತಗೊಳ್ತೀವಿ. ಸೊ ದಿಸ್ ಇಸ್ ನಾಮಿನಲ್ ಬೇಸಿಕ್ ಸೈಜಸ್. ಇದು ಇಂಚ್ ಅಲ್ಲಿ ಇರುತ್ತೆ. ಇದು ಡಯಾಮೀಟರ್ಸ್ ಡಿ ಅಂತ ಕೊಟ್ಟವಲ್ಲ, ಆ ಡಿ ಅನ್ನೋ ಇದಕ್ಕೆ ಇದನ್ನ ಹಾಕ್ತೀವಿ. ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ITG ಅಂದ್ರೆ ಆ ನಂಬರು, ಡಿ ಅಂದ್ರೆ ನಾವು ಯಾವ ಸೈಜ್ಗೆ ನೋಡ್ತಾ ಇದೀವಿ ಆ ನಂಬರು. ಅವಾಗ ನಮ್ಗೆ ಏನ್ ಸಿಗುತ್ತೆ? ಇದು ಟಾಲರೆನ್ಸ್ ಸಿಗುತ್ತೆ. ಟಿ ಇಸ್ ದ ಟಾಲರೆನ್ಸ್ ಇನ್ ಮೈಕ್ರೋಮೀಟರ್ ನಲ್ಲಿ ಟಾಲರೆನ್ಸ್. ಇನ್ನು ಈ ಸಾಫ್ಟ್ ಮತ್ತೆ ವೋಲ್ಗೆ ಪರ್ಟಿಕ್ಯುಲರ್ ಫಿಟ್ ಯಾವ ರೀತಿ, ಕಾಂಬಿನೇಷನ್ಸ್ ಆಫ್ ವೋಲ್ ಅಂಡ್ ಸಾಫ್ಟ್ ಫಾರ್ ಎ ಪರ್ಟಿಕ್ಯುಲರ್ ಫಿಟ್. ಸೊ ಲಿಮಿಟ್ ಸಿಸ್ಟಮ್ ಮೇ ಬಿ ಬೇಸಿಕ್ ವೋಲ್ ಆರ್ ಬೇಸಿಕ್ ಸಾಫ್ಟ್ ಅಂತ ನೀವು ತಿಳ್ಕೊಂಡ್ರಿ. ಎಲ್ಲ ಇಂಟರ್ನಲ್ ಫೀಚರ್ಸ್ ಅನ್ನ ವೋಲ್ ಅಂತ ತಿಳ್ಕೊಂಡ್ವಿ. ಎಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಅನ್ನ ಸಾಫ್ಟ್ ಅಂತ ನಾವು ಈಗ ಆಲ್ರೆಡಿ ತಿಳ್ಕೊಂಡಿದ್ವಿ. ಹಾಗಾಗಿ ಬೇಸಿಕ್ ವೋಲ್ ಸಿಸ್ಟಮ್ ನಲ್ಲಿ A ಇಂದ H ವರೆಗೆ ಕ್ಲಿಯರೆನ್ಸ್ ಫಿಟ್ಟು, JS ಇಂದ N ವರೆಗೆ ಟ್ರಾನ್ಸಿಷನ್ ಫಿಟ್ಟು, R ಇಂದ ZA, ZB, ZC ವರೆಗೆ ಇಂಟರ್ಫರೆನ್ಸ್ ಫಿಟ್ಟು. ವೋಲ್ ಬೇಸಿಸ್ ಅಲ್ಲ ಆದ್ರೂ ಅದೇ ತರ, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಲ್ಲ ಆದ್ರೂ ಅದೇ ತರ. A ಇಂದ H ಕ್ಲಿಯರೆನ್ಸ್, JS ಇಂದ N ಟ್ರಾನ್ಸಿಷನ್, ಮತ್ತೆ P ಇಂದ ZC ವರೆಗೆ interference fit. So this is whole basis and soft basis system. ಇವೆರಡೂ ಸಿಸ್ಟಮ್ ಏನಿದೆ, ವೋಲ್ ಬೇಸಿಕ್ ಸಿಸ್ಟಮ್, ಸಾಫ್ಟ್ ಬೇಸಿಕ್ ಸಿಸ್ಟಮ್, ಎರಡೂ ಈಕ್ವಲಿ ವ್ಯಾಲಿಡ್. ಸೊ ಎರಡೂ ಈಕ್ವಲಿ ವ್ಯಾಲಿಡ್ ಸಿಸ್ಟಮ್. ಮೋಸ್ಟ್ ಮ್ಯಾನುಫ್ಯಾಕ್ಚರ್ ಪ್ರಿಪೇರ್ ಬೇಸಿಕ್ ವೋಲ್ ಸಿಸ್ಟಮ್. ಆದರೆ ಸಾಮಾನ್ಯವಾಗಿ ಜಾಸ್ತಿ ಮ್ಯಾನುಫ್ಯಾಕ್ಚರರು ಯಾವುದನ್ನು ಪ್ರಿಪೇರ್ ಮಾಡ್ತಾರೆ ಅಂದರೆ ವೋಲ್ ಸಿಸ್ಟಮ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಮೋರ್ ಎಕನಾಮಿಕಲ್. ಒನ್ ಮೂಮೆಂಟ್. ಇದನ್ನು ಬೇಸಿಕ್ ವೋಲ್ ಅಂತ ಆದ್ರೂ ಕರಿಬೋದು, ಅಥವಾ ಬೇಸಿಕ್ ಸಾಫ್ಟ್ ಅಂತ ಆದ್ರೂ ನಾವು ಕರಿಬೋದು. ಸೊ ಬೇಸಿಕ್ ವೋಲ್ ಅಂತಲೇ ನಾವು ರೆಫರ್ ಮಾಡ್ಕೊಂಡ್ರೆ, ಸೊ ಬೇಸಿಕ್ ವೋಲ್, ಬೇಸಿಕ್ ಎರಡು ಕೂಡ ಈಕ್ವಲಿ ವ್ಯಾಲಿಡ್. ಸಾಮಾನ್ಯವಾಗಿ ವೋಲ್ ಬೇಸಿಸ್ ಸಿಸ್ಟಮ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಯಾಕೆ ವೋಲ್ ಬೇಸಿಸ್ ಸಿಸ್ಟಮ್ ಅನ್ನೇ ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಟೂಲಿಂಗ್ ಸಿಗುತ್ತೆ. they produce it in batch in mass productions by fixed diameters tool like twist drill, reamers, tap, broaches, ಈ ತರ ಫಿಕ್ಸೆಡ್ ಟೂಲಿಂಗ್ ಸಿಗುತ್ತೆ, ಸ್ಟ್ಯಾಂಡರ್ಡ್ ಟೂಲಿಂಗ್ಸ್. ಹಾಗಾಗಿ ವೋಲ್ ಅನ್ನ ನಾವು ಮಾಡ್ತಕ್ಕಂಥದ್ದು ಮಾಸ್ ಪ್ರೊಡಕ್ಷನ್ಸ್ ನಲ್ಲಿ ಈಜಿ. ಮತ್ತೆ ವೋಲ್ ಸೈಜ್ನ ಸ್ಲೈಟ್ ಆಲ್ಟರೇಷನ್ಸ್ ಇದ್ರೂ ಒಂದು ಸ್ವಲ್ಪ ಕಷ್ಟ.
ಹಾಗಾಗಿ ಜಾಸ್ತಿ ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಮೋಸ್ಟ್ ಆಫ್ ದಿ ಮಾಸ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರರ್ ಪ್ರಿಪೇರ್ಡ್ ಬೇಸಿಕ್ ಓಲ್ ಸಿಸ್ಟಮ್. ಈ ಓಲ್ ಬೇಸಿಸ್ ಸಿಸ್ಟಮ್ನೇ ನಾವು ಫಾಲೋ ಅಪ್ ಮಾಡ್ತೀವಿ. ಮತ್ತೆ ಈ ಓಲ್ ಬೇಸಿಸ್ ಸಿಸ್ಟಮ್ನಲ್ಲಿ ನಾವು ಸ್ಟ್ಯಾಂಡರ್ಡ್ ಟೂಲಿಂಗ್ಸ್ ಅನ್ನ ಬಳಸ್ಕೊಂಡು ಮಾಡ್ತೀವಲ್ಲ, ಡ್ಯೂ ಟು ದಿಸ್ ಮೆಷಿನ್ ಡಿಡ್ ನಾಟ್ ಟು ಬಿ ಸೆಟ್ ಅಪ್ ಟು ಅಪ್ಟೈನ್ ಪ್ರಾಪರ್ ಸೈಜ್ ಆಫ್ ಓಲ್. ಮತ್ತೆ ಅದಕ್ಕೇನು ನಾವು ಅಡಿಷನಲ್ ಏನು ಮಾಡೋ ಆಗಿಲ್ಲ. ಒಂದ್ಸಲಿ ಸ್ಟ್ಯಾಂಡರ್ಡ್ ಟೂಲಿಂಗ್ಸ್ನಲ್ಲಿ ಓಲನ್ನು ನಾವು ಪ್ರೊಡ್ಯೂಸ್ ಮಾಡಿದ್ರೆ ಸೊ ಎಕ್ಸಾಕ್ಟ್ ಆಗಿರುತ್ತೆ. ಸೊ ಮತ್ತೆ ವೇರಿ ಮಾಡೋದೇನಿರಲ್ಲ. ಸಾಫ್ಟ್ ಸೈಜನ್ನ ಅದು ಎಕ್ಸ್ಟರ್ನಲ್ ಫೀಚರ್ಸ್ ಆಗಿರೋದ್ರಿಂದ ಸಾಫ್ಟ್ ಸೈಜನ್ನ ಏನು ಮಾಡ್ತೀವಿ ನಾವು ವೇರಿಯನ್ನ ಮಾಡ್ತಾ ಹೋಗ್ತೀವಿ ಮಕ್ಕಳೇ. So setting up operation of jobs with respect to cutting tool consequently can be made quicker and cheaper. ಮತ್ತೆ ಈಜಿ ಕೂಡ ಈ ಫಿಕ್ಸೆಡ್ ಸ್ಟ್ಯಾಂಡರ್ಡ್ ಟೂಲಿಂಗ್ಸ್ ಇರೋದ್ರಿಂದ ನಮಗೆ ಸೆಟ್ಟಿಂಗ್ ಕೂಡ ಈಜಿ ಪ್ರೊಡಕ್ಷನ್ಸ್ನಲ್ಲಿ, ಮಾಸ್ ಪ್ರೊಡಕ್ಷನ್ನಲ್ಲಿ. ಇದ್ರ ಇನ್ ಅಡಿಷನ್ ಟು ದಟ್ ಕೆಲವು ಫಿಟ್ಸ್ ಅನ್ನ ಎಕ್ಸಾಂಪಲ್ ಅನ್ನ ನೋಡ್ತಾ ಹೋಗೋಣ. ಇನ್ ಬೇಸಿಕ್ ಸಾಫ್ಟ್ ಸಿಸ್ಟಮ್ ಆಲ್ ಹೋಲ್ಸ್ ವಿತ್ ಇನ್ ಟಾಲರೆನ್ಸ್ ಜೋನ್ಸ್ H7. Shaft receive the tolerance necessary for achieving desired fit and diameter fix coupling, bearings and worm gears. ಈಗ H7 ನಲ್ಲಿ ಓಲ್ ಬೇಸಿಸ್ ಸಿಸ್ಟಮ್ದು ಒಂದು ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನ ತೋರಿಸ್ತೀನಿ. ಇಲ್ಲಿ ಬೇಸಿಕ್ ಸಾಫ್ಟ್ ಸಿಸ್ಟಮ್ ಇದೆ. ಆಲ್ ಓಲ್ಸ್, ಬೇರೆ ಓಲ್ ಎಲ್ಲ ಏನಿರುತ್ತೆ, ಓಲ್ಸ್ ಅಂದ್ರೆ ಉದಾಹರಣೆಗೆ ಕಪ್ಲಿಂಗ್ಸ್ ಇರ್ಬೋದು, ಬೇರಿಂಗ್ಸ್ ಇರ್ಬೋದು, ವರ್ಮ್ ಗೇರ್ಸ್ ಇರ್ಬೋದು, ಅದನ್ನ ಫಿಕ್ಸ್ ಮಾಡ್ತೀವಿ. ಅದು ಟಾಲರೆನ್ಸ್ ಜೋನ್ ಒಳಗಡೆ ಇರ್ತದೆ. ದೇರ್ ಆರ್ ಮೆನಿ ಕೇಸ್ ಇನ್ ವಿಚ್ ಬೇಸಿಕ್ ಸಾಫ್ಟ್ ಸಿಸ್ಟಮ್ ಇಸ್ ಮೋರ್ ಅಡ್ವಾಂಟೇಜಸ್. ಈ ಕೆಲವು ಸಂದರ್ಭದಲ್ಲಿ ಎಲ್ಲಿಂದ್ರೆ ಲೆಂತ್ ಸಾಫ್ಟ್ ಇರುತ್ತೆ, ಒಂದೇ ಸಾಫ್ಟ್, ಅಂತ ಕಡೆ ದಿಸ್ ಕ್ಯಾನ್ ಬಿ ಎಫಿಷಿಯೆಂಟ್ಲಿ ಅಪ್ಲೈಡ್ ಫಾರ್ ಲಾಂಗ್ ಸಾಫ್ಟ್, ಅಂಡ್ ದಟ್ ಮೀನ್ಸ್ ಲೆಂತ್ ಸಾಫ್ಟ್. ಒಂದೇ ಸೈಜ್ಗೆ ಮೆಷಿನ್ ಅನ್ನ ಮಾಡ್ಕೊಂಡಿರ್ತೀವಿ ಫುಲ್ ಲೆಂತ್ಗೆ, ಅಂತ ಕಡೆ ಸಾಫ್ಟ್ ಬೇಸಿಸ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಸ್ಮೂತ್ ಡ್ರಾನ್ ಸಾಫ್ಟ್ ಅನ್ನ ಸೆಂಟರ್ಲೆಸ್ ಗ್ರೈಂಡರ್ ಮೆಷಿನ್ ಅನ್ನ ಉಪಯೋಗಿಸ್ಕೊಂಡು ಅದನ್ನ ಅಕ್ಯುರೇಟ್ ಆಗಿ ಏನ್ ಮಾಡಿರ್ತೀವಿ, ಗ್ರೈಂಡ್ ಮಾಡ್ಕೊಂಡಿರ್ತೀವಿ. ಸೊ ಫಾರ್ ದ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಇಫ್ ಸಾಫ್ಟ್ ಹ್ಯಾಸ್ ಟು ಮೀಟ್ ಅಟ್ ಲೀಸ್ಟ್ 2 parts having holes that require different types of at least 2 parts, ಬೇಸಿಕ್ ಸಾಫ್ಟ್ ಸಿಸ್ಟಮ್ ಇಸ್ ಪ್ರಿಪೇರ್ಡ್. ನೋಡಿ ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ಸ್ ತೋರಿಸ್ತೀನಿ. ಮತ್ತೆ ಈ ಸಿಸ್ಟಮ್ನಲ್ಲಿ ಏನಾಗಿದೆ, ಇಲ್ಲಿ ಸಾಫ್ಟ್ ಸೈಜು ಕಾನ್ಸ್ಟೆಂಟ್ ಇದೆ. ಇದು ಬೇಸಿಕ್, ದಿಸ್ ಇಸ್ ಬೇಸಿಕ್ ಓಲ್ ಸಿಸ್ಟಮ್. ಇಲ್ಲಿ ದಿಸ್ ಇಸ್ ಅ ಬೇಸಿಕ್ ಓಲ್ ಸಿಸ್ಟಮ್, ಅಪ್ಲಿಕೇಶನ್ ಆಫ್ ಬೇಸಿಕ್ ಓಲ್. ಮತ್ತೆ ಬೇಸಿಕ್ ಸಾಫ್ಟ್ ತೋರಿಸ್ತೀನಿ ನಾನು ನಿಮಗೆ. ಬೇಸಿಕ್ ಓಲ್ ಅಂತ ಅಂದರೆ ಓಲ್ ಸೈಜು ಕಾನ್ಸ್ಟೆಂಟ್ ಇರುತ್ತೆ, ಸಾಫ್ಟ್ ಸೈಜ್ ಮಾತ್ರ ವೇರಿ ಮಾಡ್ತಾರೆ. ಇಲ್ಲಿ ಕಪ್ಲಿಂಗ್ಸ್ ಇದೆ, ಇಲ್ಲಿ ಬೇರಿಂಗ್ಸ್ ಇದೆ, ಇಲ್ಲಿ ಒಂದು ಗೇರ್ ಇದೆ, ಮತ್ತೆ ಬೇರಿಂಗ್ಸ್ ಇದೆ. ಸೊ ಡಿಫ್ರೆಂಟ್ ಕಾಂಬಿನೇಷನ್ಸ್. ಸೊ H7 ಓಲ್ ಡೈಮೆನ್ಷನ್ಸು R6 ಇದೆ, ಇಲ್ಲಿ F7 ಇದೆ, ಇಲ್ಲಿ M6 ಇದೆ, ಇಲ್ಲಿ F7 ಇದೆ. ಅಂದರೆ ಇದನ್ನು ನಾವು ಚಾರ್ಟ್ನಲ್ಲಿ 919 ಚಾರ್ಟ್ನಲ್ಲಿ ಈ ಡಿವಿಯೇಷನ್ಸ್ನ ES ಅಂಡ್ EI ಇಲ್ಲಿಗೆ ಹಾಕೊಂಡಾಗ ದ ವ್ಯಾಲ್ಯೂ ವಿಲ್ ಬಿ ಚೇಂಜ್ ಅಕಾರ್ಡಿಂಗ್ ಟು ದ ಡಿಫ್ರೆಂಟ್ ಕ್ಲಾಸಸ್ ಆಫ್ ಫಿಟ್ ಅನ್ನು ನಾವೇನು ಮಾಡ್ಬೋದು, ಅಚೈವ್ ಮಾಡ್ಬೋದು. ಸೊ ದಿಸ್ ಇಸ್ ಬೇಸಿಕ್ ಓಲ್. ಅದೇ ರೀತಿ ಬೇಸಿಕ್ ಸಾಫ್ಟ್ ಸಿಸ್ಟಮ್ ಇದೆ. ಇಲ್ಲಿ ನೋಡಿ ಸಾಫ್ಟ್ ಸೈಜ್ ಏನಿದೆ ಕಾನ್ಸ್ಟೆಂಟ್ ಇದೆ, ಸಾಫ್ಟ್ ಏನು ವೇರಿ ಇಲ್ಲ ಇಲ್ಲಿ, ಬಟ್ ಓಲ್ ಸೈಜ್ ಮಾತ್ರ ವೇರಿ ಮಾಡಿದ್ದಾರೆ. ಒಂದು R7, ದಿಸ್ ಇಸ್ ಓಲ್ R7, F8, J7, F8, M7. ಇಲ್ಲಿ ಏನಾಗಿದೆ, R7 ಅಂದರೆ ಅಲ್ಲಿ ಸಾಫ್ಟ್ ವೇರಿಯೇಷನ್ಸ್ ನೋಡಿ, ಮಿನಿಮಮ್ ಮ್ಯಾಕ್ಸಿಮಮ್ -25, -50, ES ಅಂಡ್ EI +64 ಪ್ಲಸ್ ಇಲ್ಲಿ F8 ಇದೆ, ಇಲ್ಲಿ J7 ಇದೆ, ಇಲ್ಲಿ F8 ಇದೆ. ಅದರದ್ದು ಇಲ್ಲಿ ಚಾರ್ಟ್ ನೋಡ್ಕೊಂಡು ಹಾಕೊಂಡಿರೋದು ನಾವು. ಅದೇ ರೀತಿ M7 ಇದೆ, 0 -25 ಇದೆ. ಅಂದರೆ ಸಾಫ್ಟ್ ಬೇಸಿಕ್ ಸಾಫ್ಟ್ನಲ್ಲಿ ಸಾಫ್ಟ್ ಇಸ್ ಕಾನ್ಸ್ಟೆಂಟ್, ಓಲ್ ಸೈಜ್ ಮಾತ್ರ ವೇರಿ ಆಗುತ್ತೆ. ಬಟ್ ಇದರಲ್ಲಿ ಹಿಂದೆ ತೋರಿಸಿದ್ನಲ್ಲ ಈ ಚಿತ್ರದಲ್ಲಿ, ಇದು ಓಲ್ ಕಾನ್ಸ್ಟೆಂಟ್ ಇರುತ್ತೆ. ಓಲ್ ಏನಿದೆ ಕಾನ್ಸ್ಟೆಂಟ್ ಇದೆ, ಎಲ್ಲ ಇದರಲ್ಲೂ ಓಲ್ ಕಾನ್ಸ್ಟೆಂಟ್. ಸೊ ಇಲ್ಲಿ ನೋಡಿ ಸ್ಮಾಲ್ ಲೆಟರ್ R6, F7, M6, F7 ಅಂತ ಕೊಟ್ಟಿದಾರಲ್ಲ. ಸೊ ಇಲ್ಲಿ ಇಟ್ ಶುಡ್ ಬಿ ವೇರಿ. ಯಾವುದು ಸಾಫ್ಟ್ ಅನ್ನ ವೇರಿ ಮಾಡ್ತೀವಿ, ಓಲ್ ಕಾನ್ಸ್ಟೆಂಟ್ ಇರುತ್ತೆ. ಅದೇ ರೀತಿ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಆದ್ರೆ ಸಾಫ್ಟ್ ಕಾನ್ಸ್ಟೆಂಟ್ ಇರುತ್ತೆ, ಓಲ್ ವೇರಿ ಇರುತ್ತೆ. ನೋಡಿ ಇಲ್ಲಿ ಫಸ್ಟ್ R7 ಇಲ್ಲಿ ಕ್ರ್ಯಾಂಕ್ ಅನ್ನ ಫಿಟ್ ಮಾಡಿದ್ದಾರೆ, F8 ಇಲ್ಲಿ ಬೇರಿಂಗ್ ಅನ್ನು ಫಿಟ್ ಮಾಡಿದ್ದಾರೆ, J7 ಇಲ್ಲಿ ಗೇರ್ಸ್ ಅನ್ನು ಫಿಟ್ ಮಾಡಿದ್ದಾರೆ, F8 ಇಲ್ಲಿ ಬೇರಿಂಗ್ ಅನ್ನು ಫಿಟ್ ಮಾಡಿದ್ದಾರೆ, ಇಲ್ಲಿ M7 ಇಲ್ಲೊಂದು ಕಪ್ಲಿಂಗ್ ಅನ್ನು ಹಾಕಿದ್ದಾರೆ. ಅಂದ್ರೆ
ಬೇರೆ ಬೇರೆ ಇಲ್ಲಿ ಏನಿದೆ ಟಾಲರೆನ್ಸ್ ಜೋನ್ಸ್ ಇದೆ, ಬೇರೆ ಬೇರೆ ಜೋನ್ ಇದೆ, ಬೇರೆ ಬೇರೆ ಸೈಜ್ ಇದೆ, ಬೇರೆ ಬೇರೆ ಟಾಲರೆನ್ಸ್ ಇದೆ. ಒಂದೊಂದಕ್ಕೆ ಇಲ್ಲಿ ಈ ಕ್ರ್ಯಾಂಕೆ ಬೇರೆ, ಈ ಬೇರಿಂಗ್ಗೆ ಬೇರೆ, ಇಲ್ಲಿಗೆ ಬೇರೆ, ಇಲ್ಲಿಗೆ ಬೇರೆ. ಇಲ್ಲಿ ನೋಡಿ, ಅದನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 25 ಮೈಕ್ರಾನ್, 50 ಮೈಕ್ರಾನ್ R7 ಅಂದ್ರೆ, F8 ಅಂದ್ರೆ 64 ಮೈಕ್ರಾನ್, 25 ಮೈಕ್ರಾನ್, J7 ಅಂದ್ರೆ +14 -11, F8 ಅಂದ್ರೆ +64 +25, M7 ಅಂದ್ರೆ 0 -25. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಬೇಸಿಕ್ ಸಾಫ್ಟ್ ನಲ್ಲೂ ಇದು ಈ ರೀತಿ ಲೆಂತಿ ಸಾಫ್ಟ್ ಇದೆ ನಾನು ಹೇಳಿದೆ ಅಂತ ಕಡೆ ನಾವು ಈ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅನ್ನ ಪ್ರಿಪೇರ್ ಅನ್ನು ನಾವು ಮಾಡ್ಕೊಳ್ಬಹುದು. ಯಾಕಂದ್ರೆ ಎ ಫಿನಿಶ್ಡ್ ಸಾಫ್ಟ್ with H6 tolerance is used and the holes of crank, bearing, gears, coupling are so tolerance that is desired pitch is assigned. ಸೊ ಸಾಫ್ಟ್ ಅನ್ನ H6 ಗ್ರೇಡ್ ನಲ್ಲಿ ಫಿನಿಶ್ ಮಾಡಿಕೊಂಡು, ಟಾಲರೆನ್ಸ್ ನಲ್ಲಿ ಫಿನಿಶ್ ಮಾಡಿಕೊಂಡು ನಾವು ಕ್ರ್ಯಾಂಕು, ಬೇರಿಂಗು, ಗೇರ್ಸು, ಕಪ್ಲಿಂಗ್ಸ್ ಅನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು, ಅಸೆಂಬಲ್ ಮಾಡ್ಬೋದು. ಇಲ್ಲಿ ಓಲ್ ಸಿಸ್ಟಮ್ ನಲ್ಲಿ ಬೇಸಿಕ್ ಪಾರ್ಟ್ ಓಲು, ಸಾಫ್ಟ್ ಏನೋ ಮೇಟಿಂಗ್ ಪಾರ್ಟ್. ಅದೇ ರೀತಿ ಬೇಸಿಕ್ ಸಾಫ್ಟ್ ಸಿಸ್ಟಮ್ ನಲ್ಲಿ ಬೇಸಿಕ್ ಪಾರ್ಟ್ ಸಾಫ್ಟ್, ಓಲು ಮೇಟಿಂಗ್ ಪಾರ್ಟ್. ಸಾಫ್ಟ್ ಅಲ್ಲಿ ಸಾಫ್ಟ್ ಕಾನ್ಸ್ಟೆಂಟ್ ಇರುತ್ತೆ, ಓಲ್ ಬೇಸಿಸ್ ಅಲ್ಲಿ ಓಲ್ ಕಾನ್ಸ್ಟೆಂಟ್ ಇರುತ್ತೆ. ಈ ರೀತಿ ನಾವು ಡಿಫ್ರೆಂಟ್ ಕ್ಲಾಸಸ್ ಆಫ್ ಪಿಟ್ ಅನ್ನ ಇದು ಬೇಸಿಸ್ ಸಿಸ್ಟಮ್, ಓಲ್ ಬೇಸಿಸ್, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಮೂಲಕ ಬೇರೆ ಬೇರೆ ಪಿಟ್ಸ್ ಅನ್ನ ನಾವು ಮಾಡ್ತೀವಿ. ಇಲ್ಲಿ ಇದಲ್ಲಂತೆ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ ಪಿಟ್ ನಲ್ಲಿ. ಕ್ಲಿಯರೆನ್ಸ್ ಅಂತ ಅಂದ್ರೆ ನೋಡಿ, ಈಗ ಇಲ್ಲಿ ಒಂದು ಪಾರ್ಟ್ ಇದೆ, ಇದು ಇದು ಪಿಟ್ಟೆ, ಇಲ್ಲೂ ಕ್ಲಿಯರೆನ್ಸ್ ಇದೆ, ಸಾಫ್ಟ್ ಸೈಜು, ಓಲ್ ಸೈಜು ಇದೆ. ಮತ್ತೆ ಇಲ್ಲಿ ಬನ್ನಿ, ಇಲ್ಲೂ ಅಷ್ಟೇ ನೋಡಿ, ಅದೇ ಇಲ್ಲಿ ಹೋಗ್ತಾ ಇಲ್ಲ. ಕ್ಲಿಯರೆನ್ಸ್ ಅಲ್ಲೂ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಪಿಟ್ ಅನ್ನು ನಾವು ಹೇಳ್ತೀವಿ. ಇಲ್ಲಿ ಪಿಟ್ಸ್ ಬಂದು ಕ್ಲಿಯರೆನ್ಸ್ ಪಿಟ್ ಇದು. ಇಲ್ಲಿ ಸಾಫ್ಟ್ ಬಂದು ABCD ಇಲ್ಲ, CDEFGH ಇದೆ ಸಾಫ್ಟ್, ಫಂಡಮೆಂಟಲ್ ಡಿವಿಯೇಷನ್ಸ್. ಓಲ್ ಬಂದು H6, H7, H8. ಸೊ ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಪಿಟ್ ಇಲ್ಲಿ ನೋಡಿ, ಕ್ಲಿಯರೆನ್ಸ್ ಅಲ್ಲಿ H8ಗೆ C9 ಅದು ಸ್ಲ್ಯಾಕ್ ರನ್ನಿಂಗ್ ಪಿಟ್. ಓಕೆ, ಇಲ್ಲಿ H8ಗೆ D8, D10 ಲೂಸ್ ರನ್ನಿಂಗ್ ಪಿಟ್ಟು, ಈಜಿ ರನ್ನಿಂಗ್ ಪಿಟ್ಟು, ರನ್ನಿಂಗ್ ಪಿಟ್ಟು, ಕ್ಲೋಸ್ ರನ್ನಿಂಗ್ ಪಿಟ್ಟು, ಸ್ಲೈಡಿಂಗ್ ಪಿಟ್ಟು. ಈ ರೀತಿ ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕ್ಲಿಯರೆನ್ಸ್ ಪಿಟ್ಟೆ, ಅದರಲ್ಲಿ ಸ್ಲ್ಯಾಕ್ ರನ್ನಿಂಗು, ಲೂಸ್ ರನ್ನಿಂಗು, ಕ್ಲೋಸ್ ರನ್ನಿಂಗು, ಸ್ಲೈಡ್ ಆಗ್ತಕ್ಕಂಥದ್ದು. ಸೊ ದಿಸ್ ಆರ್ ಆಲ್ ಡಿಫ್ರೆಂಟ್ ಕ್ಲಾಸಸ್, ನಂಬರ್ ಆಫ್ ಕಾಂಬಿನೇಷನ್ಸ್, ಬೇರೆ ಬೇರೆ ಕಾಂಬಿನೇಷನ್ಸ್ ನಲ್ಲಿ ನಾವು ಅಸೆಂಬ್ಲಿಯನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿ ಟ್ರಾನ್ಸಿಷನ್ ಪಿಟ್ ನೋಡಿ, ಇಲ್ಲಿ ಸಾಫ್ಟ್ ಜೆ ಇಂದ ಶುರುವಾಗುತ್ತಲ್ಲ, ಟ್ರಾನ್ಸಿಷನ್ ಜೆ ಇಂದ ಎನ್ ವರೆಗೆ, JKMN ಅವ್ರಿಗೆ ಇದೆ, JS ಕೂಡ ಇರುತ್ತೆ ಇಲ್ಲಿ. ಸೊ ಓಲ್ ಬಂದು H6, H7, H8 ಅದಕ್ಕೆ ಇರ್ತಕ್ಕಂಥ ಕಾಂಬಿನೇಷನ್ಸ್. ಈ ಪುಷ್ ಪಿಟ್ ಆದ್ರೆ H7 ಆದ್ರೆ J6 ಇರುತ್ತೆ, H8 J7 ಇರುತ್ತೆ. ಪುಷ್ ಪಿಟ್ ಆದ್ರೆ H6 J5 ಇರುತ್ತೆ. ಈಜಿ ಕೀಯಿಂಗ್ ಪಿಟ್ಟು, ಟೈಟ್ ಕೀಯಿಂಗ್ ಪಿಟ್ಟು, ಲೈಟ್ ಡ್ರೈವಿಂಗ್ ಪಿಟ್, ಲೈಟ್ ಡ್ರೈವ್ ಒಂದು ಸ್ವಲ್ಪ ಹೊಡೆದು ಪಿಟ್ ಮಾಡಬೇಕು, ದಟ್ ಈಸ್ ಓಲ್ ಅಲ್ಲಿ ಅದು H7, N6 ಇರುತ್ತೆ. ಸೊ ದಿಸ್ ಇಸ್ ಟ್ರಾನ್ಸಿಷನ್ ಪಿಟ್. ಅದೇ ರೀತಿ ಇಂಟರ್ಫರೆನ್ಸ್ ಪಿಟ್ಗೂ ಕೂಡ ಒಂದು ಕಾಂಬಿನೇಷನ್ಸ್ ಇದೆ. ಇಲ್ಲಿ ಸಾಫ್ಟ್ ಬಂದು ದಿಸ್ ಸಾಫ್ಟ್ ಇಸ್ ಆಲ್ವೇಸ್ ವಾಟ್ ಇಸ್ ದಿಸ್ ಲೋಯರ್ ಕೇಸ್. ಸಾಫ್ಟ್ ಯಾವಾಗಲೂ ಯಾವ ಕೇಸಲ್ಲಿ ಇರುತ್ತೆ, ಲೋಯರ್ ಕೇಸಲ್ಲಿ ಇರುತ್ತೆ. ದಿಸ್ ಇಸ್ ಇಂಟರ್ಫರೆನ್ಸ್ ಪಿಟ್. P ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು ZA, ZB, ZC ವರೆಗಿರುತ್ತೆ. ಆದರೆ ಇಲ್ಲಿರೋ ಕಾಂಬಿನೇಷನ್ಸ್ PRSTU. ಇಲ್ಲಿ ಓಲ್ ಬಂದು H6, H7, H8. H6 ಅಲ್ಲಿ ಯಾವುದೇ ಕಾಂಬಿನೇಷನ್ಸ್ ಇಲ್ಲ, ಬಟ್ H7 ಅಲ್ಲಿ P6, R6, S6 ಇದೆ. ಅದೇ ರೀತಿ H8 ಅಲ್ಲಿ T7, U7 ಇದೆ. ಸೊ ಇಲ್ಲಿ H7ಗೆ P6 ಆದ್ರೆ, H7ಗೆ ನೀವು P6 ಅನ್ನ ಮ್ಯಾಚ್ ಮಾಡಕ್ ಹೋದ್ರೆ, H7ಗೆ ನೀವು P6 ಅನ್ನ ಮ್ಯಾಚ್ ಮಾಡಕ್ ಹೋದಾಗ, H7ಗೆ P6 ಅನ್ನ ನೀವು ಮ್ಯಾಚ್ ಮಾಡಕ್ ಹೋದಾಗ ಅದು ಲೈಟ್ ಪ್ರೆಸ್ ಫಿಟ್ ಆಯ್ತು. H7ಗೆ R6 ಮಾಡಿದ್ರೆ ಮೀಡಿಯಂ ಪ್ರೆಸ್ ಫಿಟ್. H7ಗೆ S6 ಮಾಡಿದ್ರೆ ಹೆವಿ ಡ್ರೈವ್ ಫಿಟ್. ಈಗ ಇದು ಹೋಗೋದೇ ಇಲ್ಲ, ಇದ್ರೊಳಗಡೆ ಇದು ಹೋಗೋದೇ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಒಂದು ಸ್ವಲ್ಪ ಹ್ಯಾಮರ್ ಹಿಂಗ್ ಮಾಡ್ತಕ್ಕಂಥ. ಇನ್ನೊಂದು ಸಿಂಕೇಜ್ ಫಿಟ್ ಅಂತ ಹೇಳಿದೆ ನಿಮ್ಗೆ ನೋಡಿ, ಅದಕ್ಕೆ H8 U7 ಆದ್ರೆ ಅದು ಹೆವಿ ಪ್ರೆಸ್ ಫಿಟ್ ಅಥವಾ ಸಿಂಕ್ ಫಿಟ್. ಈ ತರ ಅನದರ್ ಕ್ಲಾಸಸ್ ಆಫ್ ಫಿಟ್. ನಾವು ರೆಗ್ಯುಲರ್ ಕಾಂಬಿನೇಷನ್ಸ್ ಫಿಟ್ ಏನಿದೆ, ಕ್ಲಿಯರೆನ್ಸ್, ಟ್ರಾನ್ಸಿಷನ್, ಇಂಟರ್ಫರೆನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ 3 ಕ್ಲಾಸಸ್ ಫಿಟ್ ನಲ್ಲೇ ಬೇರೆ ಕ್ಲಾಸಿಫಿಕೇಶನ್. ಈಗ ನೋಡಿ, ಇಂಟರ್ಫರೆನ್ಸ್ ಲೈಟ್ ಪ್ರೆಸ್, ಮೀಡಿಯಂ ಪ್ರೆಸ್, ಹೆವಿ ಡ್ರೈವ್, ಪ್ರೀ ಫಿಟ್ಟು, ಹೆವಿ ಪ್ರೆಸ್ ಫಿಟ್ಟು, ದಟ್ ಮೀನ್ಸ್ ಸ್ಟ್ರಿಂಗ್ ಫಿಟ್ಟು. ಈ ರೀತಿ ನಾವು ಕಾಂಬಿನೇಷನ್ಸ್ ಗಳನ್ನು ನಾವು ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ ಸಜೆಸ್ಟೆಡ್ ಕೆಲವು ಕಾಂಬಿನೇಷನ್ಸ್ ಇದೆ, ಟಾಲರೆನ್ಸ್ ಫಾರ್ ಅಪ್ಲಿಕೇಶನ್ ಆಫ್ ವೇರಿಯಸ್ ಫಿಟ್ಸ್. ಉದಾಹರಣೆಗೆ ಸ್ಲ್ಯಾಕ್ ರನ್ನಿಂಗ್ ಫಿಟ್ಟು,
ವೇರ್ ಈಜಿ ಆಫ್ ಅಸೆಂಬ್ಲಿ ಇಸ್ ಇಂಪಾರ್ಟೆಂಟ್. ಅಲ್ಲಿ ನಾವು ಓಲ್ H8 ಸಾಫ್ಟ್ C9 ಯೂಸ್ ಮಾಡ್ತೀವಿ. ಲೂಸ್ ರನ್ನಿಂಗ್ ಇದ್ರೆ ಪ್ಲಂಬರ್ ಬ್ಲ್ಯಾಕು, ಬೇರಿಂಗು, ಪುಲ್ಲೀಸು, ಅಲ್ಲಿ H8 D8 ಅನ್ನು ಮಾಡ್ತೀವಿ. ಅದೇ ರೀತಿ ಜನರಲ್ ಲೂಸ್ ಕ್ಲಿಯರೆನ್ಸ್ ಇದ್ರೆ H8 E8 ಮಾಡ್ತೀವಿ. ಹೆವಿ ಲೋಡೆಡ್ ಬೇರಿಂಗ್ಸು, ಲಾರ್ಜ್ ಎಲೆಕ್ಟ್ರಿಕ್ ಮೋಟರ್ ಬೇರಿಂಗ್ಸು. ಅದೇ ನಾರ್ಮಲ್ ರನ್ನಿಂಗ್ ಪಿಟ್ ಇದ್ರೆ ಎಕ್ಸಾಂಪಲ್ ಗೇರ್ ಬ್ಯಾಗ್ಸು, ಸಾಫ್ಟ್ ಬೇರಿಂಗ್ಸು, ಬೇರಿಂಗ್ಸ್ ಆಫ್ ಸ್ಮಾಲ್ ಎಲೆಕ್ಟ್ರಿಕ್ ಮೋಟರ್ಸ್, H7 F7 ಅನ್ನ ನಾವು ಕಾಂಬಿನೇಷನ್ಸ್ ಅನ್ನ ತೆಗೆದುಕೊಳ್ತೀವಿ. ಸೊ ಪ್ರಿಷಿಯನ್ ಸ್ಲೈಡಿಂಗ್ ಪಿಟ್ ಇದ್ರೆ ಎಕ್ಸಾಂಪಲ್ ಪಿಸ್ಟನ್ ಅಂಡ್ ಸ್ಲೈಡ್ ವಾಲ್ವ್ಸ್ ಅದಿದ್ರೆ H7 G6 ತಗೊಳ್ತೀವಿ. ಕ್ಲೋಸೆಸ್ಟ್ ಕ್ಲಿಯರೆನ್ಸ್ ಇದ್ರೆ ಉದಾಹರಣೆಗೆ ಸ್ಪೈ ಗಾರ್ಡ್ಸು, ಲಿಂಕ್ಸು, ಪಿನ್ಸ್ ಮೆಕಾನಿಸಮ್ ಎಲ್ಲ ಬರುತ್ತೆ, ಅಲ್ಲಿ H7 H6 ತಗೊಳ್ತೀವಿ. ಅಂದರೆ ದಿಸ್ ಈಸ್ ವೋಲ್, ದಿಸ್ ಈಸ್ ಸಾಫ್ಟ್. ಸೊ ಈ ಥರ ಸಜೆಸ್ಟೆಡ್ ಕಾಂಬಿನೇಷನ್ಸ್, ಸಜೆಷನ್ ಇರ್ತಕ್ಕಂಥದ್ದು, ರೆಕಮೆಂಡೆಡ್ ಅಂತ ಕರಿತೀವಿ ಇದನ್ನು, ಡಿಫ್ರೆಂಟ್ ಕ್ಲಾಸಸ್ ಆಫ್ ಪಿಟ್. ಸೊ ಟ್ರಾನ್ಸಿಷನ್ ಪಿಟ್ನಲ್ಲಿ ಸ್ಪೈ ಗಾರ್ಡ್ಸು, ಗೇರು, ರಿಂಗ್ಸು, ಇಲ್ಲಿ H8 J7, ಮತ್ತು ಗಿಡಗನ್ ಇಸ್ ಅ ಪಿವೋಟ್, ಅದ ಜರ್ನಲ್ ಅನ್ನ ಏನಾದ್ರೂ ಅದೇ ಪಿನ್ನು ಪಿಸ್ಟನ್, ಗಿಡಗನ್ ಪಿನ್ ಅಥವಾ ಪಿಸ್ಟನ್ ಅಂತ ಕರಿತೀವಿ. ಸೊ ಇಲ್ಲಿ ಗಿಡಗನ್ ಅಂದರೆ ಇಟ್ ಈಸ್ ಅ ಪಿವೋಟ್ ಆರ್ ಎ ಜರ್ನಲ್ ಅಂತ ಕರಿತೀವಿ. ಇಲ್ಲಿ H7 K6 ಕಾಂಬಿನೇಷನ್ಸ್ ಅನ್ನ ರೆಕಮೆಂಡ್ ಮಾಡ್ತಾರೆ. ಟ್ರೈಟ್ ಟ್ರಾನ್ಸಿಷನ್ ಪಿಟ್ ಇದ್ರೆ ಅಕ್ಯುರೇಟ್ ಲೊಕೇಶನ್ಸ್ನಲ್ಲಿ H7 M6 ಅನ್ನ ರೆಫರ್ ಮಾಡ್ತಾರೆ. ಕಮ್ಯುಟೇಟರ್ಸ್ ಸಾಫ್ಟ್ ಇಂಟರ್ಫರೆನ್ಸ್ ಪಿಟ್ ಆದರೆ H7 P6, ಮೀಡಿಯಂ ಡ್ರೈವಿಂಗ್ ಪಿಟ್ ಆದರೆ ಬುಸ್ಸಸ್ ಅಲ್ಲಿ H7 R6, ಹೆವಿ ಡ್ರೈವಿಂಗ್ ಪಿಟ್ ಪರ್ಮನೆಂಟ್ ಅಸೆಂಬ್ಲಿ ಆದರೆ H7 S6 ಹೋಗ್ತಾರೆ. ಸೊ ಅದೇ ಫೋರ್ಸ್ ಪಿಟ್ ಮಾಡಬೇಕಾದ್ರೆ ಫೋರ್ಸ್ ಪಿಟ್ ಅಂದರೆ ದಿಸ್ ಆರ್ ಆಲ್ ಇಂಟರ್ಫರೆನ್ಸ್ ಪಿಟ್. ಎಲ್ಲಿ ಪರ್ಮನೆಂಟ್ ಅಸೆಂಬ್ಲಿ ಕಪ್ಲಿಂಗ್ ಆನ್ ಸಾಫ್ಟ್ H7 T6, ಶ್ರಿಂಕೇಜ್ ಪಿಟ್ನಲ್ಲಿ H7 U6, ಲೋಕೋ ವೀಲ್ಸ್ ಆನ್ ಆಕ್ಸೆಲ್, ಈ ವೀಲು ಮತ್ತು ಆಕ್ಸೆಲ್ನಲ್ಲಿ ಆ ರಿಮ್ಮನ್ನು ಫಿಕ್ಸ್ ಮಾಡ್ತಾರಲ್ಲ ಅಂತ ಕಡೆ H7 U6 ಟೈಪ್ ಪಿಟ್ ಅನ್ನು ಮಾಡ್ತಾರೆ. ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಸಜೆಷನ್ಸ್ ಆಫ್ ಪಿಟ್ಟಿಂಗ್. ಸೊ ಇಷ್ಟು ಮಕ್ಕಳೇ ವೋಲ್ ಬೇಸಿಕ್ ಸಿಸ್ಟಮು, ಸಾಫ್ಟ್ ಬೇಸಿಕ್ ಸಿಸ್ಟಮು, ಮತ್ತು ಇವೆರಡರಲ್ಲೂ ಯಾವ್ಯಾವ ಕಾಂಬಿನೇಷನ್ಸ್ ತಗೊಳ್ತೀವಿ, ಚಾರ್ಟನ್ನು ಹೇಗೆ ರೀಡ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಲಿಮಿಟು ಮಿನಿಮಮ್ ಲಿಮಿಟನ್ನು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ, ಮತ್ತು BS ITG ಇಂಟರ್ನ್ಯಾಷನಲ್ ಟಾಲರೆನ್ಸ್ ಗ್ರೇಡ್ ಅನ್ನು ಏನಿದೆ ಬ್ರಿಟಿಷ್ ಸಿಸ್ಟಮು, ಅದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀವಿ, ಮತ್ತು ಅದರ್ ದೆನ್ ದಟ್ 3 ಕ್ಲಾಸಸ್ ಆಫ್ ಪಿಟ್, ಬೇರೆ ಬೇರೆ ಯಾವ್ಯಾವ ಪಿಟ್ಟು ಕ್ಲಿಯರೆನ್ಸಲ್ಲಿ, ಟ್ರಾನ್ಸಿಷನಲ್ಲಿ ಇನ್ಯಾ ಏನೇನಿದೆ, ಮತ್ತು ಯಾವ್ಯಾವ ಕಾಂಬಿನೇಷನ್ಸ್ ಅಸೆಂಬ್ಲಿನಲ್ಲಿ ಯಾವ್ಯಾವ ಕಾಂಬಿನೇಷನ್ಸನ್ನು, ಓಲು ಮತ್ತು ಸಾಫ್ಟ್ ಕಾಂಬಿನೇಷನ್ಸನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅನ್ನೋದು ಈ ತರಗತಿನಲ್ಲಿ ನಾನು ನಿಮಗೆ ಬರುವಾಗೆ ಹೇಳಿದ್ದೀನಿ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿ ಮಾಸ್ ಪ್ರೊಡಕ್ಷನ್ ಲೆಸನ್. ಸೊ ಫೈನಲಿ ದ ಅಪ್ಲಿಕೇಶನ್ ಲೆವೆಲ್ ಮತ್ತು ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಕೆಲವು ಪ್ರಶ್ನೆಗಳು ಇದರಲ್ಲಿ ನಿಮಗೆ ಬರ್ಬೋದು, ನೋಡ್ತಾ ಹೋಗೋಣ. ಐ ಥಿಂಕ್ ಇಟ್ ಇಸ್ ರಿವಿಷನ್ ಆಲ್ಸೋ. ಇನ್ ವಿಚ್ ಸಿಸ್ಟಮ್ ವೋಲ್ ಸೈಜ್ ಇಸ್ ಕ್ಯಾಪ್ಸ್ ಕಾನ್ಸ್ಟೆಂಟ್? ಯಾವ ಸಿಸ್ಟಮ್ನಲ್ಲಿ ವೋಲ್ ಸೈಜನ್ನು ಕಾನ್ಸ್ಟೆಂಟ್ ಇಟ್ಟಿರ್ತಾರೆ? ವೋಲ್ ಸೈಜ್ ಕಾನ್ಸ್ಟೆಂಟ್ ಯಾವ ಸಿಸ್ಟಮ್ ಅಲ್ಲಿ, ಅದನ್ನ ವೋಲ್ ಬೇಸಿಸ್ ಸಿಸ್ಟಮ್ ಅಂತ ನಾವು ಕರೀತೀವಿ. ಓಕೆ, ವೋಲ್ ಸಿಸ್ಟಮ್ ಅಥವಾ ವೋಲ್ ಬೇಸಿಸ್ ಸಿಸ್ಟಮ್ ಅಂತ. ಇನ್ ವಿಚ್ ಸಿಸ್ಟಮ್ ಸಾಫ್ಟ್ ಸೈಜ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್? ಯಾವ ಸಿಸ್ಟಮ್ ನಲ್ಲಿ ಸಾಫ್ಟ್ ಸೈಜ್ ಅನ್ನ ಕಾನ್ಸ್ಟೆಂಟ್ ಇಟ್ಟಿರ್ತಾರೆ? ಯಾವುದರಲ್ಲಿ? ಸಾಫ್ಟ್ ಬೇಸಿಸ್ ಸಿಸ್ಟಮ್, ಸಾಫ್ಟ್ ಸಿಸ್ಟಮ್ ಅಥವಾ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ವೈ ವೋಲ್ ಬೇಸಿಸ್ ಸಿಸ್ಟಮ್ ಇಸ್ ಮೋಸ್ಟ್ ವೈಡ್ಲಿ ಯೂಸ್ಡ್? ಯಾಕೆ ಈ ವೋಲ್ ಬೇಸಿಸ್ ಸಿಸ್ಟಮ್ ಅಸೆಂಬ್ಲಿನೇ ಜಾಸ್ತಿ ಬಳಸ್ತಾರೆ? ಬಿಕಾಸ್ ಇಟ್ ಈಸ್ ಈಸಿ ಟು ಆಲ್ಟರ್ ದ ಡೈಮೆನ್ಷನ್ ಆಫ್ ಸಾಫ್ಟ್ ಡೈಮೆನ್ಷನ್ಸ್ ಅನ್ನ ಆಲ್ಟರ್ ಮಾಡೋದು ಈಸಿ, ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಈಸಿ ಟು ಪ್ರೊಡ್ಯೂಸ್ ವೋಲ್ಸ್ ಅನ್ನ ಸ್ಟ್ಯಾಂಡರ್ಡ್ ಟೂಲಿಂಗ್ಸ್ ನಿಂದ, ಉದಾಹರಣೆಗೆ ರೀಮರ್ಸು, ಟ್ಯಾಬ್ಸು, ಡ್ರಿಲ್ಸು, ಬ್ರೋಚಿಂಗ್ ಟೂಲ್ಸು, ಇವುಗಳಿಂದ ವೋಲ್ ಅನ್ನ ಮಾಡೋದು ಈಸಿ. ಹಾಗಾಗಿ ನಾವು ವೋಲ್ ಬೇಸಿಸ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೀವಿ. ಹೌ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಕೆನ್ ಬಿ ಡಿಫೈನ್ಡ್? ಸಾಫ್ಟ್ ಬೇಸಿಸ್ ನ ಹೇಗೆ ಡಿಫೈನ್ ಮಾಡ್ತೀರಿ? ಸೊ ಇನ್ ದಿಸ್ ಸಿಸ್ಟಮ್ soft size is kept constant, whole size is varied. A fit system where soft size is kept constant, taken as a standard, whole is varied. So why must manufacturer prepare whole system? ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥವ್ರು ಕಂಪನಿಗಳು, ಇಂಡಸ್ಟ್ರೀಸ್ನ ವೋಲ್ ಸಿಸ್ಟಮ್ ಅನ್ನ ರೆಫರ್ ಮಾಡ್ತಾರೆ? ಸೊ ಇಟ್ ಈಸ್ ಎ ಎಕನಾಮಿಕಲ್. ವೋಲ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ಬ್ಯಾಚ್, ಅಂದ್ರೆ ಮಾಸ್ ಪ್ರೊಡಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಫಿಕ್ಸೆಡ್ ಡಯಾಮೀಟರ್ ಟೂಲ್ ಸಿಗುತ್ತೆ.
ಓಕೆ. ಸೊ ಬೇರೆ ಬೇರೆ ಏನೋ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ, ಸೆಟಪ್ ಮಾಡಲಿಕ್ಕೆ ಏನು ಬೇಕಾಗಿಲ್ಲ. ಫಿಕ್ಸೆಡ್ ಟೂಲ್ಸ್ ಇರೋದ್ರಿಂದ ಡ್ರಿಲ್ಸು, ರೀಮರ್ಸು, ಮತ್ತು ಟ್ಯಾಪ್ಸು, ಬ್ರೋಚಸ್ಸು ಸಿಗೋದ್ರಿಂದ ಕ್ವಿಕ್ಕಾಗಿ ನಾವು ಮಾಡ್ಬೋದು. ಇಟ್ ಈಸ್ ಎ ಚೀಪ್ ಮತ್ತು ಕ್ವಿಕ್. ಹಾಗಾಗಿ ವೋಲ್ ಬೇಸಿಸ್ ಸಿಸ್ಟಮನ್ನು ಪ್ರಿಪೇರ್ ಮಾಡ್ತಾರೆ. ವೇರ್ ಸಾಫ್ಟ್ ಸಿಸ್ಟಮ್ ಇಸ್ ಅಡ್ವಾಂಟೇಜಸ್. ಹಾಗಾದರೆ ಸಾಫ್ಟ್ ಎಲ್ಲಿ ಅಡ್ವಾಂಟೇಜಸ್ ತೋರಿಸ್ತಾರೆ. ಸಾಫ್ಟ್ ಸಿಸ್ಟಮನ್ನು ಕೂಡ ಯೂಸ್ ಮಾಡ್ತಾರೆ. ಆದರೆ ಎಲ್ಲಿ ಅಡ್ವಾಂಟೇಜಸ್ ಅಂತಂದರೆ, ಕೆನ್ ಬಿ ಯೂಸ್ಡ್ ಲಾಂಗ್ ಸಾಫ್ಟ್ ಮೆಷಿನ್ ಟು ದಿ ಸೇಮ್ ಸೈಜ್ ಓವರ್ ದೇರ್ ಫುಲ್ ಲೆಂತ್. ಈಗ ಒಂದೇ ಒಂದು ಲಾಂಗ್ ಸಾಫ್ಟ್ ಇದೆ ಒಂದಿಷ್ಟುದ್ದ, ಈ ಒಂದೇ ಸೈಜ್ ಸಾಫ್ಟ್ ಇದೆ. ಇಲ್ಲಿ ಅನೇಕ ನಾವು ಬೇರೆ ಬೇರೆ ಪಾರ್ಟ್ಗಳನ್ನು ಇದರಲ್ಲಿ ಫಿಕ್ಸ್ ಮಾಡಬೇಕು ಅಂದಾಗ ಇದನ್ನು ಸೆಂಟ್ರಲೆಸ್ ಗ್ರೈಂಡರ್ನಲ್ಲಿ ಈಸಿಯಾಗಿ ಒಂದು ಫಿಕ್ಸೆಡ್ ಸೈಜ್ಗೆ ಫಿನಿಶ್ ಮಾಡ್ಬೋದು. ಸೊ ಕೆನ್ ಬಿ ಯೂಸ್ಡ್ ಆನ್ ಲಾಂಗ್ ಸಾಫ್ಟ್ ಮೆಷಿನ್ ಟು ದಿ ಸೇಮ್ ಸೈಜ್ ಓವರ್ ದರ್ ಫುಲ್ ಲೆಂತ್. ಸ್ಮೂತ್ ಡ್ರಾನ್ ಸಾಫ್ಟ್ ground to the centerless grinding machine. If soft has to be fit with more than one part having a hole, more than one part, crank, bearing, coupling, 2-3 ತರ ಬೇರಿಂಗ್ಸು, ಈ ರೀತಿ ಮೋರ್ ದೆನ್ ಒನ್ ಪಾರ್ಟ್ ಅನ್ನ ಫಿಟ್ ಮಾಡುವಂಥ ಸಂದರ್ಭದಲ್ಲಿ ಈ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಅಡ್ವಾಂಟೇಜಸ್. ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ ES? ಎಕ್ಸ್ಪಾನ್ಷನ್, ES ಎಕ್ಸ್ಪಾನ್ಷನ್ ಏನು? ಎಕ್ಸ್ಪಾನ್ಷನ್ ಓಕೆ. ಇಲ್ಲಿ ವಾಟ್ ಇಸ್ ದ ಎಕ್ಸ್ಪಾನ್ಷನ್ ಆಫ್ ES? ES ಅಂದರೆ ಏನು? ಎಕಾರ್ಡ್ ಸುಪೀರಿಯರ್ ಅಂತ ಕರಿತೀವಿ. ಎಕಾರ್ಡ್ ಸುಪೀರಿಯರ್. ಇಲ್ಲಿ ಸ್ಮಾಲ್ ES ಇದ್ರೆ ಅದು ಎಕಾರ್ಡ್ ಸುಪೀರಿಯರ್, ಅದು ಸಾಫ್ಟ್ಗೆ. ಈ ಕ್ಯಾಪಿಟಲ್ ಇದ್ರೆ ಅದು ಓಲ್ಗೆ. ನೆನಪಲ್ಲಿ ಇಟ್ಕೊಂಡು. ಸೊ ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ EI? ಇಲ್ಲಿ ಈಗ ಏನಾಯ್ತು, ಇದು ಸಾಫ್ಟ್ ಸ್ಮಾಲ್ ಲೆಟರ್. ಸೊ ದಿಟ್ ಈಸ್ ಎಕಾರ್ಡ್ ಇನ್ಫೀರಿಯರ್ ಅಂತ ನಾವು ಕರಿತೀವಿ. ವಾಟ್ ಈಸ್ ದ ಯೂನಿಟ್ ಆಫ್ ಡಿವಿಯೇಷನ್ಸ್ ಗಿವನ್ ಇನ್ IS 1963? ಇಲ್ಲಿ ಡಿವಿಯೇಷನ್ಸ್ ಯೂನಿಟ್ ಕೊಟ್ಟಿರ್ತಾನಲ್ಲ, ಅದು ಯಾವ್ದ್ರಲ್ಲಿ ಕೊಟ್ಟಿರ್ತಾನೆ? ಮೈಕ್ರಾನ್ಸ್ ಅಲ್ಲಿ ಇರುತ್ತಲ್ಲ. ಅದನ್ನ ನಾವು ಕನ್ವರ್ಟ್ ಮಾಡ್ಕೊಳ್ಳೋಕೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತೀವಿ? 0.001 mm ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಮೈಕ್ರಾನ್ಸ್ ಅಲ್ಲಿ ಇರುತ್ತೆ, ಚಾರ್ಟ್ ಅಲ್ಲಿ ಇರತಕ್ಕಂಥದ್ದೆಲ್ಲ 1963 ಚಾರ್ಟ್ ನಲ್ಲಿ. ಸೊ ವಿಚ್ ರೇಂಜ್ ಆಫ್ ಫಂಡಮೆಂಟಲ್ ಡಿವಿಯೇಷನ್ಸ್ ಗಿವ್ ಎ ಕ್ಲಿಯರೆನ್ಸ್ ಫಿಟ್ ಇನ್ ಸಾಫ್ಟ್ ಬೇಸಿಸ್ ಸಿಸ್ಟಮ್? ಯಾವ ರೇಂಜು? ದಟ್ ಈಸ್ A to H ಕ್ಲಿಯರೆನ್ಸು. ಅದೇ ರೀತಿ ಟ್ರಾನ್ಸಿಷನ್ ಫಿಟ್ನಲ್ಲಿ H ಇಂದ ನೆಕ್ಸ್ಟ್ ಜೆ ಇಂದ N ವರೆಗೆ, ದಟ್ ಈಸ್ J to A. ಅದೇ ರೀತಿ ಇಂಟರ್ಫರೆನ್ಸ್ ಫಿಟ್ P ಇಂದ ZA ZB ZC ವರೆಗೆ, P ಇಂದ ZC ವರೆಗೆ. ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಯಾವುದೇ ಎಕ್ಸ್ಪ್ರೆಷನ್, ಫಿಟ್ ಎಕ್ಸ್ಪ್ರೆಷನ್ ಕೊಟ್ಟರು ಈಸಿಯಾಗಿ ಅದು ಯಾವ ಫಿಟ್ಟು ಅಂತೇಳಿ ತೀರ್ಮಾನಕ್ಕೆ ಬರ್ಬೋದು. ಬಟ್ ಸಜೆಸ್ಟೆಡ್ ಕಾಂಬಿನೇಷನ್ಸ್ನ ನೀವು ಐಡೆಂಟಿಫೈ ಮಾಡಬೇಕಾದ್ರೆ, ಫಿಟ್ ನೀವು ಬೇಕಾದರೆ ನೀವು ಕಾಂಬಿನೇಷನ್ಸು ನಾನು ಹಿಂದೆ ಒಂದು ಚಾರ್ಟ್ ತೋರಿಸಿದ್ನಲ್ಲ, ಅದರಲ್ಲಿ ನೀವು ನೋಡಬೇಕಾಗುತ್ತೆ. ಸೊ H7 N6 ವಾಟ್ ಟೈಪ್ ಆಫ್ ಫಿಟ್? ಈಗ ಬನ್ನಿ, ಈಗ ಎನ್ ಯಾವುದು ಎಲ್ಲಿದೆ? ಎನ್ ಎಲ್ಲಿಗೆ ಬರುತ್ತೆ? ಸೊ H ವರೆಗೆ ಇಲ್ಲಿ ನೋಡಿ, H ವರೆಗೆ ಕ್ಲಿಯರೆನ್ಸು, N ವರೆಗೆ ಟ್ರಾನ್ಸಿಷನ್, P to ZC ಇಂಟರ್ಫರೆನ್ಸ್. ಈಗ N ಅಂದರೆ ಅದು ಯಾವ ಫಿಟ್ ಆಯಿತು? ಸೊ ದಿಸ್ ಈಸ್ ಟ್ರಾನ್ಸಿಷನ್ ಫಿಟ್. ಈಗ H7 R6, R ಬಂದರೆ ಲಾಸ್ಟಲ್ಲಿ ಬಂತು, ದಟ್ ಈಸ್ ಇಂಟರ್ಫರೆನ್ಸ್ ಫಿಟ್. ಈಗ H7 G6 ಫಸ್ಟೇ ಬಂದ್ಬಿಡ್ತು, ABCDFG H ವರೆಗೆ ಅಂದರೆ G ಇದೆ ಇಲ್ಲಿ. ಸೊ ದಿಸ್ ಈಸ್ ಕ್ಲಿಯರೆನ್ಸ್ ಫಿಟ್. ಸೊ ಈ ರೀತಿ ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು. ಮೆನ್ಷನ್ ಅಟ್ ಲೀಸ್ಟ್ 4 ಟೈಪ್ಸ್ ಆಫ್ ಫಿಟ್ಸ್ ಅದರ್ ದೆನ್ ಬೇಸಿಕ್ ಫಿಟ್ಸ್. ಈಗ ನಾವೇನು ಕ್ಲಿಯರೆನ್ಸು, ಟ್ರಾನ್ಸಿಷನ್ನು, ಇಂಟರ್ಫರೆನ್ಸ್ 3 ಫಿಟ್ಟಿಗೆ ಏನು ಹೇಳಿದೆ ನಾನು, ಇದು ಬಿಟ್ಟರೆ ಬೇರೆಲ್ಲ ಯಾವ ಥರ ಫಿಟ್ ಕಾಂಬಿನೇಷನ್ಸನ್ನು ನಾವು ಯೂಸ್ ಮಾಡ್ತೀವಿ ಅನೇಕ ತೋರಿಸಿದ್ದೀನಿ ನಿಮಗೆ. ಸ್ಲ್ಯಾಕ್ ರನ್ನಿಂಗ್ ಫಿಟ್, ಲೂಸ್ ರನ್ನಿಂಗ್ ಫಿಟ್, ಕ್ಲೋಸ್ ರನ್ನಿಂಗ್ ಫಿಟ್, ಸ್ಲೈಡಿಂಗ್ ಫಿಟ್, ಪುಷ್ ಫಿಟ್, ಲೈಟ್ ಡ್ರೈವಿಂಗ್ ಫಿಟ್, ಹೆವಿ ಡ್ರೈವ್ ಫಿಟ್, ಹೆವಿ ಪ್ರೆಸ್ ಫಿಟ್, ಮೀಡಿಯಂ ಪ್ರೆಸ್ ಫಿಟ್, ಸಿಂಕೇಜ್ ಫಿಟ್, ಲೈಕ್ ದಟ್ ಮೆನಿ ಟೈಪ್ಸ್ ಆಫ್ ಕಾಂಬಿನೇಷನ್ ಫಿಟ್ಸ್ ಆರ್ ಸಜೆಸ್ಟೆಡ್. ಸೊ ಇವು ಕೂಡ ಯಾವ್ದ್ರ ಅಂಡರಲ್ಲಿ ಬರುತ್ತೆ? ಇವು 3 ಫಿಟ್ ಅಂಡರಲ್ಲೇ ಬರತಕ್ಕಂಥ. ಓಕೆ. ಸೊ ದಿಸ್ ಇಸ್ ದಿ ವೋಲ್ ಬೇಸಿಸ್ ಸಿಸ್ಟಮ್ ಅಂಡ್ ಸಾಫ್ಟ್ ಬೇಸಿಸ್ ಸಿಸ್ಟಮ್ ಬಗ್ಗೆ ಈ ಒಂದು ತರಗತಿಯಲ್ಲಿ ಡಿಟೈಲ್ಡ್ ಆಗಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಇದು ಫಿಟ್ಟರ್ ಫಸ್ಟ್ ಇಯರ್ ನಿಮಿ ಬುಕ್ನಲ್ಲಿ ಇದೆ, ಮತ್ತು ಎಲ್ಲ ಮೆಕ್ಯಾನಿಕಲ್ ಟ್ರೇಡ್ಸ್ಗೂ ಕೂಡ ಈ ಒಂದು ವೋಲ್ ಬೇಸಿಸ್ ಸಿಸ್ಟಮ್, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಬಗ್ಗೆ ಹಿಂದೆ ಎಲ್ಲ ಮಾಸ್ ಪ್ರೊಡಕ್ಷನ್ಸ್
ಬಗ್ಗೆ ತಿಳ್ಕೊಂಡ್ವಿ. ಟರ್ಮಿನಾಲಜಿ ಇನ್ ಲಿಮಿಟ್ ಅಂಡ್ ಸ್ಟ್ಯಾಂಡರ್ಡ್ ಲಿಮಿಟ್ ಸಿಸ್ಟಮ್, ಫಿಟ್ ಸಿಸ್ಟಮ್ನಲ್ಲಿ ಏನು ಟರ್ಮ್ಸನ್ನು ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಕ್ಲಾಸಸ್ ಆಫ್ ಫಿಟ್ ಅಂದರೆ ಏನು, ಮತ್ತು ಟಾಲರೆನ್ಸ್ ಅಂದರೆ ಏನು, ಟಾಲರೆನ್ಸ್ ಟೈಪ್ಸ್ ಏನು, ಹೋಲ್ ಬೇಸಿಸ್ ಅಂದ್ರೆ ಏನು, ಸಾಫ್ಟ್ ಬೇಸಿಸ್ ಅಂದ್ರೆ ಏನು, ಚಾರ್ಟನ್ನು ಹೇಗೆ ರೀಡ್ ಮಾಡೋದು ಎಲ್ಲವನ್ನು ತಿಳ್ಕೊಂಡಿದ್ದೀರಿ. ನಿಮ್ಗೆ ಇವೆಲ್ಲ ಕ್ಲಾಸು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ ಮಕ್ಕಳೇ. ಮತ್ತು ಇದೆಲ್ಲ ಕ್ಲಾಸು ನಿಮಗೆ ಯೂಟ್ಯೂಬ್ ಲಿಂಕನ್ನು ನಿಮಗೆ ಶೇರ್ ಮಾಡಿರ್ತೀನಿ. ನಿಮ್ಗೆ ಯಾವಾಗ ನೆಟ್ ಸಿಗುತ್ತೆ ಆವಾಗ ನೀವು ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ನೀವು ಕ್ಲಾರಿಫೈ ಮತ್ತೆ ಒಂದ್ಸಲ ವ್ಯೂ ಮಾಡಿ ನೋಡ್ಕೊಳ್ಬೋದು. ಧನ್ಯವಾದಗಳು, ಎಲ್ಲರಿಗೂ ಶುಭವಾಗಲಿ.